ತಾದಾತ್ಮ್ಯ ಭಾವ ಹೊಂದ್ಕೊಂಡು ಕುಂತಿಯಲ್ಲ, ಇದ ನಾನು ಅಂತ. ಎಲ್ಲಿದೆ ಹಂಗಾರ ನೀನು ಅಂತ. ಯಾವ್ದು ನೀ ಹಂಗಾರ? ಇದಲ್ರಿ ಅಂತ. ಇದ್ರಾಗ ಪ್ರತಿಯೊಂದು ಅವಯವಗಳನ್ನು ತೋರಿಸಿದ್ರು ಅದಲ್ರಿ ನಾನು ಅಂತ. ಕೈ ನೀನು ಅದಲ್ರಿ ನಾನು, ಕಾಲು ನೀನು ಅಲ್ರಿ ನಾನು. ಯಾವ್ದು ನೀನು ಹಂಗಾರ? ದುಬ್ಬು ನೀನು, ಹೊಟ್ಟೆ ನೀನು, ತಲೆ ನೀನು, ಕಿವಿ ನೀನು, ಯಾವ ಇಂದ್ರಿಯಗಳು ನೀನು ಅಲ್ಲ. ಅಂತಂದ್ರೆ ಅವ ಉಳ್ಕಿದ್ವೆಲ್ಲ ಇನ್ನು ಈ ಶರೀರ ಬೇಡ, ಸೂಕ್ಷ್ಮ ಶರೀರದೊಳಗೆ ನೀನು ಮನಸ್ಸು ನೀನು, ಬುದ್ಧಿ ನೀನು, ಚಿತ್ತ ನೀನು, ಅಹಂಕಾರ ನೀನು, ಅವು ನಾನಲ್ಲ. ಪ್ರಾಣ ನೀನು, ಅವು ನಾನಲ್ಲ. ಹಂಗಾರೆ ಯಾರು ನೀನು? ಅವೆಲ್ಲ ಒಂದು ಅವಸ್ಥೆ ಒಳಗೆ ತೋರ್ತಾವು, ಮತ್ತೊಂದು ಅವಸ್ಥೆ ಒಳಗೆ ಇರುವುದಿಲ್ಲ. ಯಾವಾಗಲೂ ನೀ ಅದಿ, ಎಲ್ಲ ಕಾಲದೊಳಗೂ ನೀ, ಎಲ್ಲ ಅವಸ್ಥೆಯೊಳಗೂ ನೀನು ಅದಿಯಲ್ಲ. ಹಂಗಾರೆ ನೀನು ಯಾರು? ಒಂದು ಅವಸ್ಥೆಯೊಳಗಿದ್ದದ್ದು ನೀನು, ಎಲ್ಲ ಅವಸ್ಥೆಯೊಳಗಿರುವಂಥದ್ದು ನೀನು. ಇದನ್ನು ನೀ ಪರಿಶೀಲನೆ ಮಾಡಿ, ವಿಚಾರ ಮಾಡಿ ನೋಡ್ಕೊ. ಏನು ಇದನ್ನ ನೀ ವಿಚಾರ ಮಾಡಾಕತ್ತೇ ಇಲ್ಲ. ಇದನ್ನ ನಾವು ವಿಚಾರ ಮಾಡಿಲ್ರಿ ಅಂತ. ಯಾವಾಗ ನೀ ವಿಚಾರ ಮಾಡೋದು? ಯಾವಾಗ ನೀ ಇದಕ್ಕೆ ವಿಚಾರ ಮಾಡಾಕತ್ತಿ ಅವಾಗ ನೀನು ದಾರಿ ಹಿಡ್ದಂಗೆ. ಮನುಷ್ಯನ ಜನ್ಮದ ಲಾಭ ಮಾಡ್ಕೊಳ್ಬೇಕಂತಂದ್ರೆ ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊ. ಇದ್ರು ನಿನ್ನ ನಿಜವನ್ನು ತಿಳ್ಕೊಳ್ಳೋ ಸಂಬಂಧ ಇದು ಮನುಷ್ಯನ ಶರೀರ, ಮನುಷ್ಯ ಕುಲದ ಜನನದ ಲಾಭ ಇದರೊಳಗದ. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋದ್ರು ಮತ್ತು ಅಜ್ಞಾನದಿಂದ ನಾ ಅಲ್ಲದನ್ನು ಹಿಡ್ಕೊಂಡ ಅದ ನಾನು ಅಂತ ಗಟ್ಟಿ ಮಾಡ್ಕೊಳ್ಳೋದಲ್ಲ. ನೀನು ಯಾವುದೂ ನೀನಲ್ಲ. ಇವು ನನಗೆ ಗಣ್ಯವಾಗಿದ್ದಾವೆ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ಶರೀರ ಭಾವ ಬಂದ ಕೂಡಲೇ ಎಲ್ಲ ಬಂತು ನೋಡ್ರಿ ನಿನಗೆ, ದುಃಖ ಶುರುವಾತು. ಇದು ಶರೀರ ಸಂಬಂಧ ತಪ್ಪಿದಾಗ ಹೆಂಗದಿ, ಶರೀರ ಸಂಬಂಧ ಇದ್ದಾಗ ಹೆಂಗದಿ. ಸುಖಿಗಳಾದವರೆಲ್ಲ ಈ ಶರೀರದ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿರು. ಸುಖ ಹೊಂದಬೇಕನ್ನೋರೆಲ್ಲರೂ ಎಂದಿಲ್ಲ ಒಂದು ದಿನ ಇದರ ಹಂಗ ಹರಿದು ನಿಂತಾಗನ ಕೆಲಸ ಆಗುವುದು ಅಂದಿಂದ. ಈಗ ಯಾಕೆ ಇದರ ಸಂಬಂಧ ತಪ್ಪಿಸ್ಕೊಂಡ ಆನಂದ, ನಮ್ಮ ಆನಂದದ ಭಾವಗಳು ಇರಬಾರ್ದು. ಇದು ಲಾಭ. ನಾವಾಗಿದ್ದಾಗ ಲಾಭ. ಶರೀರ ನೀನಾಗಿದ್ರೆ ಏನೂ ಲಾಭ ಇಲ್ಲ. ಹಾಕೊಂಡು ಕುಂತಿಯಲ್ಲ ಈಗ, ಶರೀರ ನೀನು ಹಾಕೊಂಡು ಕುಂತಿಯಲ್ಲ, ಇದನ್ನು ಯಾರು ಇಟ್ಟು ಹೆಸರು ನಾನು, ಈ ಬಿಟ್ಟು ಶರೀರ ನಾನು ಅಂತ. ಏನು ಲಾಭ ಹೊಂದಿದೆ? ಏನೂ ಲಾಭ ಇಲ್ಲ. ನೀನಲ್ಲದನ್ನು ನೀನು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ. ನಿಜವಾದ ನೀನು ಯಾರು ಅನ್ನೋ ತಿಳುವಳಿಕೆ ಮಾಡಿಕೊಂಡ್ರೆ ಅಲ್ಲಿ ವ್ಯವಹಾರ ಇಲ್ಲ. ನೀ ತಪ್ಪು ತಿಳುವಳಿಕೆ ಒಳಗೆ ಅಲ್ಲದನ್ನು ತಿಳ್ಕೊಂಡು ನಾನು ನನ್ನದು ಅಂತ ತಿಳ್ಕೊಂಡಾಗ ಇದು ವ್ಯವಹಾರ. ಅಧ್ಯಾಸದೊಳಗೆ ವ್ಯವಹಾರ ಇದೆ. ಅಧ್ಯಾಸ ಮೂಲೋಗಿ ವ್ಯವಹಾರ ಎಲ್ಲ ಇದು ಮರೆಯೊಳಗೆ ಅಲ್ಲದನ್ನು ಹಿಡ್ಕೊಂಡು ವ್ಯವಹಾರ ಅನ್ನೋದು. ನೀ ಯಾರದೇ ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಈ ವ್ಯವಹಾರಕ್ಕೆ ಅಸ್ತಿತ್ವನೇ ಇಲ್ಲ. ಇಲ್ಲ ಇಲ್ಲ ಅನ್ನೋದು ಹೋಯ್ತು. ಇಲ್ಲದನ್ನು ಹಿಡ್ಕೊಂಡು ಸುಳ್ಳ ವ್ಯವಹಾರ ಮಾಡತ್ತಿ, ದುಃಖ ಪಡ್ಲಿಕ್ಕೈತಿ. ಈ ಅಧ್ಯಾಸ ನಿವಾರಣೆ ಮಾಡ್ಕೊ. ಈ ತಪ್ಪು ತಿಳುವಳಿಕೆಯನ್ನು, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋ. ದುಃಖದಿಂದ ನಿನಗೆ ಬಿಡುಗಡೆ. ಇದ ಮುಕ್ತಿ ಅಂದ್ರೆ ಮುಕ್ತ ಆಗ್ಬೇಕನ್ನುವಂಗಿದ್ರೆ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊ. ಅದು ವಿಚಾರದಿಂದ ಮಹಾತ್ಮರು ಯಾವ ರೀತಿ ಕಳ್ಕೊಂಡ್ರು ಆ ರೀತಿ ನಾವು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡಬೇಕಾಗೈತಿ. ಆಸ್ಪತ್ರೆಯೊಳಗೆ ಡಾಕ್ಟರ್ ಕಲಿಯವರು ಯಾಕ್ರಿ, ಡಾಕ್ಟರ್ಗಳು ಕೂಡ ಹೆಣ್ಣು ಗಂಡು ಕೂಡ ಹೆಣ ಕೊಯ್ತಾವ, ಎಲ್ಲ ಬಿಚ್ಚಿಡ್ತಾರ ಅದನ್ನು, ಮತ್ತೆ ಅದು ಮೋಹಕ್ಕೆ ಬೀಳ್ತು. ಏನೈತಿ ಇದ್ರಾಗ? ಪ್ರತಿಯೊಂದು ಅವಯವಗಳನ್ನೆಲ್ಲ ಪಾರ್ಟ್ಸ್ ಬಿಚ್ಚಿಡ್ತಾರಿಲ್ಲ, ತೆಗೆದಿಟ್ಟು ನೋಡ್ತಾರೆ, ಮತ್ತೆ ಜೋಡಿಸ್ತಾರೆ ಅವನ್ನೆಲ್ಲ. ಮತ್ತಿದು ನಾನು ಅಂತ ತಿಳ್ಕೊತ ಅಲ್ಲ, ಅದು ಎಷ್ಟು ವಿಚಿತ್ರ ಐತಿದೆ ಅಂತ. ಇದ್ರಾಗ ಹೆಂಗೆ ಎಷ್ಟು ದಿನ ಇರಾವನಿ ಹಿಂಗೆ ಇದ್ರಾಗ? ಇನ್ನ ಇದ್ದಿದ್ರೆ ಅದು ಭಾಳ ಎತ್ತಿದ್ರದ್ದು, ಹೌದಿಲ್ಲ? ಇದು ಕಾಯಮೆ ಇದ್ದಿದ್ರೆ ಜಗತ್ತಿನ ಇದು ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತಿತ್ತು, ಜಗ ಸಿಗ್ತಿದ್ದಿಲ್ಲ ಇಲ್ಲಿ. ಯಾಕ್ರಿ? ಇವು ಸಾಕು ಹುಟ್ಟಿದ ಕೂಡ ಸಾಯವ ಐತಿ ಅಂತ ಇದಕ್ಕೆ ಇದು ನಡೆದೈತಿ ವ್ಯವಹಾರ ಎಲ್ಲ, ಹೌದಿಲ್ಲ? ಸಾಯಲಿಲ್ಲ ಅಂದ್ರೆ ಪರಿಸ್ಥಿತಿ ಹೆಂಗಾಕಿತ್ತು?
ಜಗ ಸಿಗ್ತಿದ್ದಿಲ್ಲ. ಮುದುಕಾಗ್ಲಿಲ್ಲ ಅಂದ್ರೆ ಹೆಂಗಾಕಿತ್ತು, ಹಿಂಗ ಹರಿಯದವನ ಅಂತಿದ್ರು. ಬ್ಯಾಸರಾಕಿತ್ತು ಜೀವನ. ಇದು ಬದಲಾವಣೆ ಹಾಕುವಂತ ಹೊಂತೈತೆ ಅಂತ ನಡೆದೈತಿದ್ದು ವ್ಯವಹಾರ ಎಲ್ಲ. ಒಂದ ನಮೂನಿ ಇದ್ದಿದ್ರೆ ಬ್ಯಾಸರ ಆಗ್ತ ನನಗಿದಂತ ದೌಡ್ ಬ್ಯಾಸರಾಕಿತ್ತ. ಹೌದಿಲ್ಲ? ಬದಲಾವಣೆ ಹಾಕುವಂತ ಹೊಂಟೈತಿದೆಲ್ಲ. ಕ್ಷಣ ಕ್ಷಣಕ್ಕನ ಬದಲಾವಣೆ, ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರ್ಬೋದು. ಏನು ಬದಲಾವಣೆ ಹೊಂದೋದು ಇದು? ಏನು ಇದು ಯಾರಿಗೂ ನೆಮ್ಮದಿಯನ್ನು ಕೊಡೋದಿಲ್ಲ. ಇದು ಬದಲಾವಣೆ ಹೊಂದುವಂಥ, ಅದಕ್ಕೆ ಸಂಸಾರ ಅಂತ. ಏನು ಬದಲಾಗದೆ ಇದ್ದದ್ದು ಯಾವುದದ ಅದ್ರ ಕಡೆಲ್ಲ ಅದ. ನೀನು ಬದಲಾಗದೆ ಇದ್ದು ಬದಲಾಗುವುದನ್ನು ನೋಡಾವ. ನೀನು ಬದಲಾಗಿಲ್ಲ, ನಿನ್ನಲ್ಲಿ ಬದಲಾವಣೆ ಆಗಿಲ್ಲ, ಅರಿವಿನಲ್ಲಿ ಏನು ಬದಲಾವಣೆ ಆಗಿಲ್ಲ. ಅರಿವಿಸ್ಕೊಳ್ಳೋದ್ರೊಳಗೆ ಬದಲಾವಣೆ ಆಗೈತಿ, ತೋರಿಕೆಯಾಗೈತಿ. ಇರುವಿಕೆ ಒಳಗೆ ಏನೂ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಇರುವಿಕೆನೇನೋ ಏನೋ ತೋರಿಕೆನೇನೋ ಅಂತ. ಏನಿದ್ದೆ ಅದನ್ನು ಬಿಟ್ಟು ಎಲ್ಲದನ್ನು ನಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೈತೀನಿ. ಬದಲಾಗೋದು ನೀನಲ್ಲ. ನೀನು ಮುದುಕಾಗಿಲ್ಲ, ಏನು ಹರಿಯದವಾಗಿಲ್ಲ. ಯಾಕ್ರಿ? ಏನಾಗೋದೆಲ್ಲ ನೀ ಎಲ್ಲದ್ರೊಳಗೆ ತೋರಿಕೆಯಾಗ ಆಗೈತಿ, ಶರೀರದಾಗ ಆಗೈತಿ. ಶರೀರದ ತೋರಿದ್ದದು ಅಡಗ್ತೈತಿ. ಅದಕ್ಕೆ ಬಲ್ಲವರು ವಿಚಾರವಂತರು ಹೋಗ್ಲಿ, ಅದು ತೋರಿದ್ದು ಅಡಗ್ತೈತಿ ಬಿಡು ಅಂತೇಳಿ ಉದಾಸೀನಕ್ಕೆ ಆ ತಿಳುವಳಿಕೆ ಗಟ್ಟಿದ್ದವರು. ನನಗೆ ತಿಳುವಳಿಕೆ ಇಲ್ಲ, ಇದ ನಾನು ಅನ್ನೋ ತಿಳುವಳಿಕೆ ಮಾಡಿ, ತೋರಿಕೆನ ನಾನು, ಇರುವಿಕೆ ನಾನಲ್ಲ, ಅದನ್ನ ಅರಿಯವ ನಾನು ಅನ್ನೋ ಗೊತ್ತಿಲ್ಲ ನಮಗೆ. ಅರಿವಿನ ಎಚ್ಚರಿಕೆ ಒಳಗಿದ್ದಾವ, ಅದು ತೋರೈತಿ ಬಿಡ, ಅಡಗ್ತೈತಿ ಅಂತ ಉದಾಸೀನ ಇತ್ತು. ಹೋಗ್ತೈತಿ ಬಿಡ, ಅದನ್ನ ನಾನು ಬಿಟ್ಟು ಹೋಗ್ತೈತಿ, ನಾ ಏನು ಇರಾವ ನಾನು ಅಂತ. ಅದು ಹೋದ್ರೆ ಅಯ್ಯೋ ನಾನು ಹೋಗ್ತೇನೆ ಅಂತ ತಿಳ್ಕೊಂಡು ಅಳಾಕ್ ಶುರು ಮಾಡ್ತಾನೆ. ಎಷ್ಟೊಂದು ಅದ್ರಾಗ ಹಚ್ಕೊಂಡಿರ್ತಾನೆ ನೋಡ್ರಿ. ಅಯ್ಯೋ ನಾನ ಅನುಭವ ಭಾವ ಎಷ್ಟು ಮರು ಅನ್ನೋದು ಎಷ್ಟು ಐತಿ. ಅಜ್ಞಾನ ಗಾಢ ಆಗಿಬಿಟ್ಟೈತೆ. ಈ ಅಜ್ಞಾನವನ್ನು ಕಳ್ಕೊಂಡವ ಹೋಗುವುದೇ ಅದು ನಾ ಯಾರು? ಅದು ಬಂದೈತಿ, ಅದು ಹೋಗ್ತೈತಿ. ಹುಟ್ಟಿದ್ದೆ ಸಾಯ್ತೈತಿ. ನಾ ಅದಲ್ಲ, ಸಂಬಂಧ ಇಲ್ಲ. ನಾ ಹುಟ್ಟೋಕ್ಕಿಂತ ಮೊದಲು ಇರಾವ, ಅದು ಹುಟ್ಟಿದಾಗೂ ಇರಾವ, ಅದು ಸತ್ತಾಗೂ ನಾ ಇರಾವ. ಈ ತಿಳುವಳಿಕೆನ ನೀವು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿಜವನ್ನು ತಿಳ್ಕೊ. ಅದನ್ನು ಬಿಟ್ಟುಕೊಟ್ಟು ಅಲ್ಲದ್ದನ್ನು ಹಿಡ್ಕೊಂಡ ಅದು ನಾನು ನನ್ನದು ಅಂತ ತಿಳ್ಕೊಂಡ ಅದ್ರ ಬೆನ್ನೈತಿ ತಾದಾತ್ಮ್ಯ ಭಾವ ಹೊಂದಿ ಅದಕ್ಕೆ ಕೆಟ್ಟ ಕುಲೆ ನಾನಾ ಹಂಗಾಗಿ ನನಗ ಆಗೈತಿ ಅಂತ. ನಿನಗಾಗೈತಿ, ಎಲ್ಲದ್ರಾಗ ನಿನ್ನಿಂದ ಅರಿವಿಸ್ಕೊಳ್ಳೋದು ಅದು. ಅದು ನೀ ಹಂಗಕ್ಕೆ ನಿನಗೆ ಅನ್ಯವಾಗಿ ಐತೆ. ಅದು ನೀನೇ ಬೇರೆ, ಅದೇ ಬೇರೆ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊ. ಅದಕ್ಕೆ ಖಾತ್ರಿ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದಾಗಿ ಲಾಭವನ್ನು ಮಾಡ್ಕೊ. ನಾನಾ ಬೇರೆ ಇದ್ದೇನೆ ಅನ್ನೋದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ನಿರಂತರ ಅಭ್ಯಾಸ ಮಾಡಿದಾಗ ಇದು ಖಾತ್ರಿ ಆಗ್ತದೆ. ಒಮ್ಮೆ ನೀ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನೀ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಚಿಂತೆ ಕಡಿತೈತಿ ನೀನು. ಏನು ಅದಕ್ಕೆ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನದ ಸ್ಥಿತಿಯನ್ನು ನಾವು ಹೊಂದಲಿಕ್ಕೆ ನಿರಂತರ ಪ್ರಯತ್ನ ಮಾಡಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂಥ ಕೆಲಸ ಇದು. ಏನು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ ಅಂತ. ಅಜ್ಞಾನ ಮತ್ತು ಅನ್ಯಥಾ ಅಜ್ಞಾನ ಎಲ್ಲ ಅಜ್ಞಾನ ಹೋತಂದ್ರೆ ಅನ್ಯಥಾ ಅಜ್ಞಾನನೂ ಹೋಗ್ಬಿಡ್ತದೆ. ತಪ್ಪು ತಿಳುವಳಿಕೆ, ಜೀವಭಾವ ಅನ್ನೋದೆಲ್ಲ ಅನ್ಯಥಾ ಅಜ್ಞಾನ. ಅಜ್ಞಾನದಿಂದ ನಮ್ಮಲ್ಲಿ ಇದು ತಯಾರಿ, ನಮ್ಮನ್ನು ಗೊತ್ತಿಲ್ಲದಕ್ಕೆ ಮರೆಯೊಳಗೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಇದೇ ಪ್ರತಿಯೊಬ್ಬ ಮಾನವನು ಮಾಡಬೇಕಾದಂಥ ಕೆಲಸ. ಏನು ಬಂದದ್ದು ಅದರ ಸಂಬಂಧನಾಗಲಿ, ಹುಟ್ಟಿ ಬಂದದ್ದು. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನ ಪ್ರಾಪ್ತಿಗಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಅನುಭವಗಳ ಮುಖಾಂತರ ಅದನ್ನು ಕೇಳಬೇಕು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ಶ್ರೇಷ್ಠವಾದಂಥ ಸಾಧನ. ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಅನುಭವಗಳ ಮುಖಾಂತರ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದನ್ನು ಬಿಟ್ಟು ಬೇರೆ ಸಾಧನ ಇಲ್ಲ. ಏನು ಅದಕ್ಕೆ ತಪ್ಪಿಸಬಾರ್ದು. ಶ್ರವಣ ಮಾಡೋದು ಬಿಡಬೇಡ್ರಿಪ್ಪ ಅಂತ. ತಿಳಿದೇ ಇರಲಿ, ಕೇಳೋದು ಬಿಡಬೇಡ. ಮೇಲೆ 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 ಅದು ಕೇಳ್ಕೊಂತ ಅದು ಪರಿಣಾಮ ಆಗೇ ಬಿಡ್ತೈತೆ. ಬೇಕಾದಂಥ ದೊಡ್ಡದನಂದ್ರು ಅಜ್ಞಾನಿ ಅದನಂದ್ರು ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಏನು ಅದಕ್ಕೆ ಸಾಧನೆಯನ್ನು ಬಿಡಬೇಡ, ಕೇಳೋದೇ ಸಾಧನೆ. ಏನು ಶ್ರವಣ ಮಾಡು, ಎಚ್ಚರಾಗು, ಇನ್ನು ನಿಜದ ಶೃಣ್ವಂತು ಅಮೃತಶ್ಯ ಪುತ್ರ ಜಾಗೃತ ಜಾಗೃತ
ಎಚ್ಚರಾಗಿನ್ನ ನಿನ್ನ ಬಗ್ಗೆ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡು. ಏನ್ ನೀನ ಅದಿ ಅನ್ನೋದು ಹೊಳಿತೈತಿ. ನಾನ ದೇವರಿದ್ದೇನೆ, ಅಮೃತ ಸ್ವರೂಪನ ನಾನದೇನೆ ಅನ್ನೋದು ಹೊಳಿತೈತಿ. ಏನ್ ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಕುಂತಲ್ಲೇನ ಬಳಲಿಕ್ಕೆ ತಪ್ಪಲ್ಲ. ಇದು ನಿದ್ರೆಯೊಳಗೆ ಈ ಶರೀರ ನಾನು ತಿಳುವಳಿಕೆ ಅಡಗಿರ್ತೈತಿ. ಯಾವಾಗ ಬಳಲಿಕೆ ಅನ್ನೋದು ಇರುವುದನ್ನ ಇಲ್ಲ. ಎಲ್ಲಿರ್ತೈತಿ ಅವಾಗ? ಆರಾಮಿದ್ನಿ ಅಂತ ಹೇಳ್ತಿ, ಏನಾರ ತ್ರಾಸ ಇತ್ತಾನೆ? ಇಲ್ರಿ, ಆರಾಮಿದ್ನಿ ಅಂತ. ಬಳಲಿಕೆ ಇರುವುದು, ಇಲ್ಲದೇ ಇರುವುದು, ಇದನ್ನು ಅಳಿಯುವುದನ್ನು ನಮ್ಮ ಅಳತೆಗೋಲು. ಯಾಕೆ ನಾವು ಬಳಲ್ತೇವಿ? ಏನು ಮಾಡಿದ್ರೆ ಇದು ಬಳಲಿಕೆ ತಪ್ತೈತಿ? ಈಗ ಮನುಷ್ಯನ ಜನ್ಮದಾಗ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಬಳಲಿಕೆ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗಿರಾಕ್ ಬರ್ತೈತಿ. ಮಹಾತ್ಮ ಕಾಲಕ್ಕೆ ಇದನ್ನು ಎಚ್ಚರಗೊಳಿಸ್ಕೊಂತ ಬಂದಾರ. ಆದರೂ ಅದ್ರ ಕಡೆ ಲಕ್ಷ್ಯ ಇಲ್ಲ ಯಾರ್ದು. ಸತಿ ಪುರುಷರು ಕೂಡಿ ರತಿ ಕ್ರೀಡೆಯನ್ನು ಆಡಿ ಪತನವಾದ ಇಂದ್ರಿಯದ ಪ್ರತಿಮೆಯ ದೇಹಕ್ಕೆ ಹಿಗ್ಗುವೆ ಯಾಕೋ ನೀ ಕುಗ್ಗುವೆ ಯಾಕೋ. ಅಜ್ಞಾನಿ ತಿಳಿಗೇಡಿಗಳಿಗಿದ ನಾನು ಗೊಂಬೆನ ನಾನು ಅನ್ನೋ ತಿಳುವಳಿಕೆ. ಇದ ನಾನು ಅಂತ ಹೆಂಗೆ ತಯಾರಾಗೈತಿ ನೋಡ್ಕೊ. ಇದನ್ನು ಅದಿಲ್ಲ ರಚನಾ ಹೆಂಗಾಗ್ತದೆ? ಉರುಳಿಲ್ಲದ ಬಿಂದು ಗರ್ಭದಲ್ಲಿ ನಿಂದು ಹೆಂಗದು ಇಷ್ಟನೇ ದಿನಕ್ಕೆ ಹೆಂಗೆ ನಮೂನೆ ಆಗಿದ್ದು ಎಲ್ಲ ವಿವರಣೆ ಕೊಟ್ಟಾರ. ನಿಜಗುಣ ಆಗಿದ್ರೆ ಎಲ್ಲ ಗ್ರಂಥದೊಳಗಾಗಿತ್ತು. ಒಂದೊಂದು ಮಾಸಕ್ಕೆ ಒಂದೊಂದು ಮನೆ ಬದಲಾವಣೆ ಹಾಕುವಂತ 6ನೇ ಮಾಸಕ್ಕೆ ಕೂದಲು ಬರ್ತಾವ, ಅವಾಗ ಹೂವು ಮುಡಿಸೋ ಕಾರ್ಯಕ್ರಮ ಇಟ್ಕೊಂತಾರ. ಅವಾಗ ಇವೆಲ್ಲ ಸಂಸ್ಕಾರಗಳನ್ನು ಕೊಡ್ತಾರೆ. ಅವಾಗ ಉತ್ತಮ ಆ ಸಂಸ್ಕಾರಗಳನ್ನು ಕೊಟ್ಟಂಗೆ ಅವಕ್ಕೆ ಅದು ಗಟ್ಟಿ ಆಕೈತೆ ಅನ್ನೋ ಸಂಬಂಧ ಆ ಸಂಸ್ಕಾರಗಳದಾವ. ಹುಟ್ಟಿದಿಂದ ಸಂಸ್ಕಾರ, ಗರ್ಭಧಾರಣ ಮಾಡ್ಬೇಕಾದ್ರೆ ಸಂಸ್ಕಾರ, ಕಡಿ ಸಂಸ್ಕಾರ ಕಡಿದ ಯಾಕ್ರಿ ಪತ್ರಿಯೋಗಿ ಸಂಸ್ಕಾರ ಬೇರೆ, ಕಡಿ ಕದ್ ಮುಗೀತಿ. ಅಂತ್ಯ ಸಂಸ್ಕಾರ ಅಂತಿರಲ್ಲ, ಮುಗೀತಿಪ್ಪ ಅದು ಕಡಿ ಸಂಸ್ಕಾರ. ಹೌದಿಲ್ಲ? ಇವು ಸಂಸ್ಕಾರಗಳು ಅದು ಅದಕ್ಕೆ ಮಾಡ್ಯಾರ ಅವನ್ನೆಲ್ಲ. ನಾ ಯಾಕೆ ಬಳಲ್ತೇನೆ ಅನ್ನೋದನ್ನು ಯಾರು ವಿಚಾರ ಮಾಡಿರಿ? ಇದನ್ನು ಅಮೇರಿಕಾದವರು, ಯುರೋಪದವರು, ಯಾವ ದೇಶದವರು ಇದನ್ನು ಶೋಧ ಮಾಡ್ಕೊಂಡಿರಿ? ಮುಂದುವರೆದ ರಾಷ್ಟ್ರಗಳಂತಿರಲ್ಲ, ಎದರಾಗ ಮುಂದುವರೆದಿರಿ ನೀವು? ಇದರಾಗ ಹೋದಿಲ್ಲ, ಇಂದ್ರಿಯಗಳ ಮಜಾ ಮಾಡೋದ್ರಾಗ ಮುಂದುವರೆದಿರಿ. ಅದ್ರ ಪರಿಣಾಮ ಏನಾಗೈತೆ ನೋಡ್ಕೊರಿ. ಯಾವಾಗ ವಿಚಾರ ಹೊಡಿಬೇಕು ನೀವು? ವಿವೇಕ ಯಾವಾಗ ಉದಯ ಆಗ್ಬೇಕು ಹೇಳ್ರಿ? ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಈ ಶರೀರ ಅಡಗಿದಾಗ ಆರಾಮಿರ್ತಿ ಅನ್ನೋದು ನೆನಪು ಮಾಡ್ಕೋ. ಇನ್ನು ಆರಾಮಿರ್ತಿ, ಇದ್ರ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ. ದೊಡ್ಡ ಗೂಡ್ರಿ, ಯಾಕೆ ನಾವು ಕಷ್ಟಪಡ್ಲಿಕ್ಕತ್ತೇವೆ ಅನ್ನೋದನ್ನ ನೋಡ್ಕೋರಿ. ಮಿಂಚ್ಕಂಡು ಕೂಡಲೇ ಮೋಹಕ್ಕೆ ಬೀಳ್ತೀರಿ. ಕಾಮ ಕುರುಡದ ಅದು. ಹೌದು, ಏನು ಗೊತ್ತ ಮಾಡಿಬಿಡುದಿಲ್ಲ ಅದು. ಅಜ್ಞಾನ ಮುಸುಗಿಬಿಡೋದು, ಮೋಹಕ್ಕೆ ಬಿದ್ದಿ. ಮಲಮೂತ್ರ ದ್ವಾರಗಳನ್ನು ದಿನಾ ಹೊಲಸಂತ ತೊಳ್ಕೋತಿ, ಮತ್ತದ ನಾನಂತ ತಿಳ್ಕೊತಿಯಲ್ಲೋ, ತೊಳಿತಿಲ್ಲೋ ಅದನ್ನು? ದಿನಾ ತೊಳಿತಿಪ್ಪ ಅದನ್ನು. ಹೊಲಸ ನಾರು ತೊಳಿಲಿಲ್ಲ ಅಂದ್ರೆ ನಾರಕ್ಕೆ ತೊಳ್ಕತ್ತೆ. ಸೋರುವುದು 9 ಬಾಗಿಲದಿಂದಿರೆ, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕೋ ನೀ ಕುಗ್ಗುವೆ ಯಾಕೋ. ಎದರಿಂದ ತಯಾರಾಗಿ ಹೆಂಗೆ ಆಗೈತಿ ಇದು ರಚನಾ?
ಭೂತಾದಿಗಳಿಂದ ತಯಾರಾದದ್ದು ಅದಲ್ಲ. ಭೂತ ಪಂಚಕವಾಗಿ, ಯೋಷಧಿಯಾಗಿ, ಧಾತು ಸಪ್ತಕವಾಗಿ, ತಂದೆಯೊಳು ಮಾತೆಯ ಸೂತಕ ರುದಿರ ರೂಪಾಗಿ ಮತ್ತೀತನೂ ಆಗುವ ಅಚ್ಚರಿಯನ್ನು ಕೇಳಿ. ಹೆಂಗೆ ಆಕೈತಿದೆ ನೋಡು. ನಿದ್ರೆ ಬಾರದಿದೆನ್ನು ಪರಿಭವ ದುಃಖ ಸಮುದ್ರದ ಎಣಿಸುವ ಸಾಹಸವ ನೆನೆದು ದುಃಖನ ನಿರಂತರ ದುಃಖಪ ಇದರ ಬೆನ್ನ ಹತ್ತಿದರೆ ನೀನು. ಅದನ್ನು ಮಾಡ ಪಾಪ ವಿಷಯದ ಆಶಾ ಸಂಬಂಧ ಏನೆಲ್ಲ ಕರ್ಮಗಳು, ಪಾಪ ಕರ್ಮಗಳನ್ನು ಮಾಡ್ತೀವಿ, ಪುಣ್ಯ ಕರ್ಮಗಳನ್ನು ಮಾಡ್ತೀವಿ. ಸುಖದಿಂದ ಇರ್ಬೇಕಂತ ಪಾಪ ಮಾಡ್ತೀವಿ, ಅದ್ರ ಫಲ ಏನಾಕೈತಿ ನೋಡಿ. ಪುಣ್ಯ ಮಾಡ್ಬೇಕಾದ್ರೂ ಉದ್ದೇಶ ಆರಾಮ್ ಇರ್ಬೇಕಂತ ಮಾಡ್ತಾನೆ, ಪಾಪ ಮಾಡ್ಬೇಕಾದ್ರೂ ಆರಾಮ್ ಇರ್ಬೇಕಂತ ಮಾಡ್ತಾನೆ. ಅದರ ಫಲ ಅದ್ರ ಮಾಡಿದ ಫಲ ಇಂತೆಂಥ ಜನ್ಮಗಳನ್ನು ನಾವು ಹೊಂದಬೇಕಾಗಿತ್ತು. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಗಿಡಗಂಟಿಗಳಾಗಿ ಹುಟ್ಟಿದ್ದು ಮತ್ತೇನು ಪಾಪ ಕರ್ಮದ ಫಲದಿಂದ. ಇವೆಲ್ಲ ಖರೆ ಏನ್ರಿ ಅಂತ ಕೇಳಿದ್ರು ಅರ್ಜುನ್. ಕೇಳ್ತಿದ್ದಮ್ಮ, ಸತ್ಯನ ಇದೆಲ್ಲ, ನಿಜದ ಎಚ್ಚರಿಕೆ ಆಗೋ ಮಟ ಇದು ಸತ್ಯನ. ಅದು ಏನು ಇದು ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ ಅಂತ. ಏನು ಕನಸಿಗೆ ಪ್ರಾತಿಭಾಷಿಕ ಸತ್ಯ ಅಂದ್ರೆ, ವ್ಯಾವಹಾರಿಕ ಸತ್ಯಕ್ಕೆ ಬಂದಾಗ ಪ್ರಾತಿಭಾಷಿಕ ಕನಸಿಗೆ ಸುಳ್ಳು ಅನಿಸ್ತದೆ. ಇದು ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದಿದಾಗ ಅದು ಸುಳ್ಳು ಅನಿಸ್ತದೆ. ಏನು ಇದು ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದಿದಾಗ ಇದು ಸುಳ್ಳು ಅನಿಸ್ತದೆ. ಅಲ್ಲಿ ಮಠ ಇದು ಖರೇನ, ಕನಸಿನಿಂದ ಎಚ್ಚರಾಗೋ ಮಠ ಕನಸನ್ನ ಖರೇನ ಅನಿಸ್ತದಿಲ್ಲ. ಹಾಗೆ ಈ ವ್ಯಾವಹಾರಿಕ ಎಚ್ಚರಿಕೆಯಿಂದ ಪಾರಮಾರ್ಥಿಕ ಎಚ್ಚರಿಕೆಯನ್ನು ನಾವು ಹೊಂದುವವರೆಗೂ ಇದು ಖರೇನ ಅನಿಸ್ತದೆ, ಸತ್ಯನ ಅನಿಸ್ತದೆ. ಅದು ಎಚ್ಚರ ಇಲ್ಲದಕ್ಕೆ, ಅದು ಗೊತ್ತಿಲ್ಲದಕ್ಕೆ, ಆ ವಿಚಾರ ನಮಗೆ ಗೊತ್ತಿಲ್ಲದಕ್ಕೆ ಇದೇ ಖರೆ, ಇದೇ ಸುಖರೂಪ ಅನಿಸ್ತದೆ. ವಿವೇಕ ವಿರಹಿತರಿಗೆ ಇದೇ ಸುಖರೂಪ ಅನಿಸ್ತತಿ, ಇದ ಖರೆ ಅಂತ ಅನಿಸ್ತತಿ. ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಅವಾಗಿದು ಸುಳ್ಳಿರ್ಪುದು ಈ ಆಟವು ಅಂತ. ಸುಳ್ಳದ, ಇದು ಖರೆ ಅಲ್ಲಪ್ಪ, ಇದು ಸುಳ್ಳಂತ ತಿಳ್ಕೊಂಡು ಬಾಳೆ ಮಾಡಿದಂತ. ಇದು ಬಾಳೆ ಖರೆ ಅಂತ ತಿಳ್ಕೊಂಡು ಮಾಡಕ್ಕೆ ಹೋಗ್ಬೇಡ್ರಿ. ಕನಸಿನಂತೆ ಇದು ಕೆಟ್ಟು ಹೋಗುವುದನ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನ್ಮಯಾತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ. ನಾ ಏನ ಕೂಡ ಹುಟ್ಟಲಿಲ್ಲ, ಅದ್ರ ಕೂಡ ಸಾಯಲಿಲ್ಲ, ನಾ ಯಾವಾಗಲೂ ಇರಾವ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದ್ರ ಲಾಭ ಮಾಡ್ಕೊ. ನಾನ ಹುಟ್ಟೀನಿ, ನಾನ ಸಾಯ್ತೀನಿ ಅಂತ ಯಾಕೆ ಬಳಲ್ತಿದಿ? ಅಲ್ಲದ್ದನ್ನು ಆರೋಪ ಮಾಡ್ಕೊಂಡು ಕುಂತೀನಿ. ಈ ಆರೋಪಿತ ಭಾವ ತೆಗೆದಾಕೋದರಿಂದ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಬೇಕಾಗಿದೆ. ಹುಟ್ಟು ಯಾರಿಗೆ, ಸಾವು ಯಾರಿಗೆ, ನೀನು ಯಾರು? ಇದನ್ನ ವಿಚಾರನ ನಾವು ಮಾಡಿಲ್ಲ. ಈಗ ಅವಕಾಶ ಐತಿ, ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳಿಕ್ ಬರ್ತೈತಿ. ಬಾಕಿ ಯಾವ ಜನ್ಮಕ್ಕೂ ಅವಕಾಶ ಇಲ್ಲ. ದೇವತೆಗಳಿಗೆ ಕೂಡ ಇದನ್ನು ತಿಳ್ಕೊಳಿಕ್ಕೆ ಬರುದಿಲ್ಲ. ಅವು ಅಜ್ಞಾನದ ವ್ಯಾಮೋಹದಾಗ ಬಿದ್ದುಬಿಟ್ಟಾವ, ವಿಷಯ ಲಂಪಟದಾಗ ಅದಾವು. ದೇವಾಣ ದೇವತೆಗಳಿಗೆ ಪುಣ್ಯ ಕರ್ಮಗಳನ್ನು ಮಾಡಿ ದೇವತೆಗಳ ಅಂತಾರಲ್ಲ, ಅವಕ್ಕೂ ಸಹಿತ ತಿಳಿಯೋದಿಲ್ಲ. ಅವು ಅಜ್ಞಾನದಾಗ ಬಿದ್ದು ಹೊಳ್ಳೆ ಆಡ್ತಾವೆ. ಅಂಥದ್ದನ್ನು ಮಾನವನಿಗೆ ತಿಳ್ಕೊಳಿಕ್ಕೆ ಅವಕಾಶ ಐತಿ. ಅದಕ್ಕೆ ಇದನ್ನು ತಿಳ್ಕೊಂಡ್ರೆ ಇದರ ಲಾಭ ತಗೊಂಡಂಗೆ. ಎಂಥ ಮಾನವ ಜನ್ಮ, ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ರ ಸಿಕ್ಕಿತಪ್ಪ. ಮತ್ತು ಪಶು ಪಕ್ಷಿಗಳ ವ್ಯವಹಾರನ ಮಾಡಕೈತಲ್ವ ನೀನು. ಅದಕ್ಕಿಂತ ಅಥೋತು ಮಾಡಿ ಯಾವ ಜನ್ಮದ ಕೆಲಸ ನೀವು ಮಾಡ್ತೀಯ ಆ ಜನ್ಮ ನಿನಗೆ ಮುಂದೆ ಕಾದು ಕೂತೈತೆ, ಅದ ಜನ್ಮ ಬರ್ತೈತೆ. ಪಶು ವ್ಯವಹಾರದಾಗ ತೊಡಗಿಲ್ಲ, ಬರೇ ತಿನ್ನೋದು, ತಿನ್ಕೋದು, ತಿಕ್ಕೋದು, ಇದ ದಂಧೆಗ್ನ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನು ಕೆಲಸ ಮಾಡ್ತೀಪ್ಪ ನೀನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ? ಹೌದಿಲ್ಲ? ಊಟ ಕೂಟ ಆಯ್ತಪ್ಪ, ನಮ್ಮ ಜೀವನ ಆರಾಮ್ ಇಷ್ಟರಾಗ ಹೋಗುತ್ತೆ ನಮ್ಗೆ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಅದ್ರ ಪರಿಣಾಮ ಏನಾಗೈತೆ ನೋಡಿ. ಅದರಿಂದ ದನು ಆಗೈತು, ದನು ಹೋಗೈತು. ಅದನ್ನು ಮಾಡಿ ದನು ಕಳ್ಕೊಂಡಿವಿ ಅನ್ನೋರು ಯಾರು ಬಾರ ಜಗತ್ತಿನಾಗ? ಯಾಕ್ರಿ? ವಿಷಯಗಳ ಸಂಗ್ರಹ ಮಾಡೋದು, ಅವನು ಗಳಿಸುವಾಗೂ ಧನು. ಯಾಕ್ರಿ? ಅವುಗಳನ್ನು ಸಂಪರ್ಕ ಮಾಡುವಾಗೂ ಧನು. ಅದರ ಪರಿಣಾಮ ಏನಾಯ್ತು ನೋಡ್ಕೊ. ಇಷ್ಟೆಲ್ಲ ಮಾಡಿ ಏನಾಯ್ತಪ್ಪ? ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆಯ್ತು, ವ್ಯರ್ಥ ಆತಲ್ಲ ನಿನ್ನ ಜೀವನ. ಆರಾಮಿರ್ಬೇಕಂತ ಮಾಡಿದೀವಿ, ಆರಾಮದಿಯೇನ? ಇನ್ನೇನು ಮಾಡಿದಿ? ಯಾಕ್ರಿ? ಗಳಿಸಿದಿ, ವಿಷಯಗಳನ್ನು ಗಳಿಸಿದಿ, ವಿಷಯ ಭೋಗಿಸಿದಿ.
ಕಡಿಕೆ ಅದ್ರ ಪರಿಣಾಮ ಏನಾಯ್ತು, ಧನವೂ ಆತಿಲ್ಲ. ಮತ್ತೆ ಹೆಂಗಪ್ಪ ಇನ್ನು ನಾವು ಆರಾಮಿರ್ಬೇಕನ್ನೋ ಹಂಗಿದ್ರೆ ಅದ್ರ ಗೊಡಿ ತ್ವರೆ ಬಿಡೋದನ್ನು, ಆ ಹುಚ್ಚು ಬಿಡೋದನ್ನು, ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು, ಅದರಿಂದ ಲಾಭ ಇಲ್ಲ. ತ್ವರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನೆಲೆ ನೀನೇ ಸುಖಿಯಟ್ಟು. ಇವು ಯಾವ ಗದ್ದಲಲ್ಲಿ ಆರಾಮಿರಾಕ್ ಬರ್ತೈತಲ್ಲ, ಇಷ್ಟೆಲ್ಲ ಎದಕ್ಕೆ ಬೇಕಾಗೈತಿ? ಅದಕ್ಕೆ ಅವ ವಿಚಾರವಂತರು ಅವನ್ನೆಲ್ಲ ಕೈ ಬಿಟ್ರು. ತ್ಯಾಗ ಜೀವನ ಬಿಟ್ಬಿಟ್ಟು ಹೆಂಗೆ ಬಿಡ್ತೀಯ ಹಂಗೆ ನಿನಗೆ ಹಿತ ಅದನ್ನು. ಹೆಂಗೆ ಅದ್ರಾಗ ಅಂಟುಗೋತಿ ಅದ್ರಾಗ ತೊಡಗಿದೆ ಅಂದ್ರೆ ದುಃಖ ಅದ. ತ್ಯಾಗ ಜೀವನ ಕಂಡುಕೊಂಡ್ರು ಏನು ಭೋಗ ಜೀವನ ಕಂಡುಕೊಂಡ್ರು ಅವ್ರು ಸುಖಿಗಳಾದವರು. ಯಾಕೆ ಅವರು ಸುಖಿಗಳಾದರು? ಇದ್ರ ಬೆನ್ನು ಹತ್ತಿದ್ರನ ಅವರು? ವಿಷಯಗಳ ಬೆನ್ನು ಹತ್ತಿದ್ರನ ಅವರು? ಜಗತ್ನಾಗ ಏನು ಗಳಿಸಿದ್ರಿ ಅವ್ರ ಜಗತ್ನಿಂದ? ಯಾಕೆ ಅದನ್ನು ಗಳಿಸಲಿಲ್ಲ ಅವರು? ಅದ್ರಾಗ ಏನೂ ಇಲ್ಲ. ದೋಷವನ್ನು ಕಂಡ್ರು ಅವರು. ವಿಷಯ ದೋಷ ದರ್ಶನ ಆತವರಿಗೆ. ನಮಗಾಗಲಿಲ್ಲ, ಇದ ಸುಖರೂಪ ಅಂತ ತಿಳ್ಕೊಂಡ ಇವನ್ನ ಗಳಿಸ್ಬೇಕಂತ. ಅಜ್ಞಾನಿ ನನಗೆ ಇದ ಸುಖರೂಪ ಅನಿಸ್ತತಿ. ವಿವೇಕ ಉದಯ ಆದವಾಗ ಇವೆಲ್ಲ ದೋಷ ಕಾಣ್ತತಿ. ಅವಾಗ ವೈರಾಗ್ಯ ಸ್ವಾಭಾವಿಕವಾಗಿ ಅವಾಗ ವೈರಾಗ್ಯ ಬರ್ತೈತಿ. ನಮಗೆ ಯಾಕೆ ಬರುವಲ್ದು ಅಂದ್ರೆ ನಮಗೆ ದೋಷ ಕಾಣವಲ್ದು. ಇವ ಸುಖರೂಪ ಅನಿಸ್ತಾವ. ಇಂದ್ರಿಯಗಳಿಗೆ ಗೋಚರ ಆಗೋದು ನೋಡು ಮೋಹಕ್ಕೆ ಬೀಳ್ತೀವಿ. ಮಿಂಚು ಕಂಡು ಕೂಡಲೇ ಮೋಹಕ್ಕೆ ಬೀಳ್ತೀವಲ್ಲ. ಕಣ್ಣಿನ ರೂಪ, ಕಿವಿ ಗಾಯನ ಆಹಾ ಅಂತಿ, ನಾಲಿಗೆ ರುಚಿ ಅವಾಗ ಎಂಥದ್ದು ಎಲ್ಲಿ ಸಿಗ್ಬೇಕು? ಹೌದಿಲ್ಲ? ಇಂದ್ರಿಯ ಸಂಪರ್ಕ ಭೋಗಕ್ಕೆ ಬಾಯಿ ತಕೊಂಡು ಕುಂತಿಯಲ್ಲೋ ನೀನು. ಅದನ್ನೆಲ್ಲ ಅವರು ವಿಚಾರ ಮಾಡಿದರು. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ ಅಂತ ತಿಳಿದು ಅದಕ್ಕೆ ಅದರ ಅಪೇಕ್ಷೆ ಮಾಡಿಲ್ಲ. ಅದರ ಪರಿಣಾಮ ಏನಾಕೈತಿ ಅನ್ನೋದನ್ನು ಅವ್ರು ಕಂಡು ಹಿಡಿದ್ರು. ಅವರು ಬ್ಯಾಡಲೇ ಮನಸ್ಸ ಭೋಗದ ಒಡನಾಟ, ಬೇಡಲೆ ಮನವೇ ಭೋಗದ ಒಡನಾಟ, ನೋಡು ನಂಜು ಬೆರೆಸಿದ ಸವಿಯೂಟ. ವಿಷ ಮಿಶ್ರಿತ ಐತಿ ಇದು. ಮೃಷ್ಟಾನ್ನ ಭೋಜನ ಐತಿ ಅಂದ್ರೆ ವಿಷ ಕುಡಿತೈತಿ, ಅಲ್ಲಿ ಕೊಲ್ತೈತಿ ಅದು. ಕೇಡು ಕಡೆ ಉಳಿಯುವುದು ಮಾಯೆ ಕೈಮಾಟ. ಅದರ ಪರಿಣಾಮ ಏನಾತಪ್ಪ? ಏನೇನು ಆಗಿ ಮಾಡಿದವರೆಲ್ಲ ಏನಾದ್ರು ನೋಡ್ಕೊ. ಜಿಗದಾಡಿದೆಲ್ಲೋ ಹರ್ಯದಾಗಿದ್ದಾಗ, ಮೈಯಾಗಿ ಎಣ್ಣಿದ್ದಾಗ ಏನಾಯ್ತು ಪರಿಣಾಮ? ಏನಾಯ್ತು ಬಿಡಪ್ಪ, ಎಲ್ಲ ಮುಗ್ದೈತಿ, ಎಲ್ಲ ಕತಿ ಇನ್ನೊಂದು ಆಗಿ ಹೋಯ್ತು. ಉಳ್ದೈತೇನೆ ಅಜ್ಜ ಅಂತ ಕೇಳಿ, ಅಮ್ಮ ಅಜ್ಜ ಅಮ್ಮಗಳ್ನ ಹೋಗಿ ಕೇಳ್ರಿ, ಇಷ್ಟು ದಿನ ಉಂಡದ್ದು ಎಲ್ಲಿಟ್ಟೆ ಅಂತ. ಎಲ್ಲ ಬುರ್ರು ಬುಷ್ಯ. ಹೌದಿಲ್ಲ? ಎಲ್ಲಿ ಉಳಿತಪ್ಪ ಉಂಡ ಸುಖ? ಉಂಡದ್ದು, ತಿಂದದ್ದು, ನೋಡಿದ್ದು, ಮೂಡಿದ್ದು, ಮುಟ್ಟಿದ್ದು ಎಲ್ಲಿ ಇಟ್ಟಿಪ್ಪ ಅಂದ್ರೆ ಎಲ್ಲಿ ಹೋಗ್ತದ? ಸಂಗ್ರಹ ಮಾಡಿ ಇಟ್ಟಿರೇನ ಬೇಕಾದಾಗ ಅದನ್ನು ಹೊಂದಾಕ? ಎಲ್ಲಿ ಬಿಡೋ ನೀನು? ಎಲ್ಲಿ ಐತಿ ಇದ್ರಾಗ? ಎಲ್ಲಿ ಐತೆ ಸುಖ? ದುಃಖನ ತುಂಬಿ ಐತೆ ಇದ್ರಾಗ ಅಂತ. ಎಲ್ಲಿ ಐತಿಪ್ಪ ಇದ್ರಾಗ? ಒಂದು ಲವಲೇಶನೂ ಸುಖ ಇಲ್ಲ ಅಂತ ಅಂತಾರೆ. ಯಾಕ್ರಿ? ಸುಖವಿಲ್ಲೋ ಇದರೊಳು ಚೂರ, ಸುಳ್ಳ ಯಾಕೆ ಬಿಡತಿದಿ ಘೋರ ಅಂತ. ಸುಡುಗಾಡುವ ನಿನ್ನ ಮಹಿಮ, ಯಾಕೆ ಸುಳ್ಳ ವ್ಯರ್ಥ ನೀವು ಮಾಡೋದೆಲ್ಲ? ಗುಡ್ಡಕ್ಕಲ್ಲಿ ಹೊತ್ತಂಗ ಬಾಳೆ. ಯಾತಕ ಬಡಕೋತಿ ಬಾಳ್ಯಾಕ? ಎದಕ್ಕೆ ಬಡ್ಕೋತಿ? ಇದು ಕೆಲಸ ಯಾಕೆ ಬಡ್ಕೋತೈತಿಪ್ಪ? ಇದು ಕೆಲಸದ ಅವ್ನು ವಿಚಾರವಂತ. ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗಲ್ಲ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡ್ತಿರ್ತಾನೆ. ಆ ಲಾಭವನ್ನು ನಾವು ಮಾಡ್ಕೋಬೇಕಾಗಿದೆ. ಬರೀ ವ್ಯಾವಹಾರಿಕ ಎಚ್ಚರಿಕೆ ಒಳಗೆ ಏನು ಭೌತಿಕ ವಸ್ತುಗಳ ಸಂಪತ್ತು ಅವು ಯಾವೂ ಲಾಭ ಇಲ್ಲ. ನಿನಗೂ ಉಪಯೋಗ ಇಲ್ಲ, ಇನ್ನೊಬ್ಬರಿಗೂ ಉಪಯೋಗ ಇಲ್ಲ. ಅಂಥದ್ದನ್ನು ಮಾಡ್ಕೊತ ಕುಂತ ನಿನಗೂ ಉಪಯೋಗ ಆಗಬೇಕು, ಜಗತ್ತಿನ ಜನರಿಗೂ ಉಪಯೋಗ ಅಂಥದ್ದನ್ನು ಮಾಡೋಕೆ ಒಲ್ಲೆ ಅಂತೀಯಲ್ಲ. ಧ್ಯಾನ ಮಾಡ್ಕೋ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ, ಅಂದ್ರೆ ನಿನಗೆ ಲಾಭದ. ನೀನು ಮಾಡ್ಕೊಂಡೆ ಅಂದ್ರೆ ನಿನ್ನ ಅಂತ ಅವಲಂಬಿಸಿದವ್ರಿಗೆಲ್ಲ ಅದನ್ನು ಹೇಳಿ ಅವ್ರಿಗೆ ದೊಡ್ಡ ಲಾಭದ. ಜಗತ್ತಿಗೂ ಕಲ್ಯಾಣ ಆಕೈತಿ. ನಿನ್ನ ಕಲ್ಯಾಣ ಅಂತ ಜಗತ್ತಿಗೂ ನಿನ್ನಿಂದ ಕಲ್ಯಾಣ ಆಕೈತಿ. ಜಗತ್ತಿಗೆ ಅದನ್ನು ಮಾಡ್ಕೊ. ಇದನ್ನು ಮಾಡಿ ಏನು ಆಯ್ತು ನಿನಗೆ? ಭಾಳ ಗಳಿಸಿದೆ ಅಂದ್ರೆ ಏನು ಮಾಡಿದ? ಅದನ್ನು ಹಿಂದಿನವ್ರಿಗೆ ಅದನ್ನೇ ಹೇಳೋನು. ಅವು ಅದ್ರಾಗ ಒದ್ದಾಡಿ ಹೋಗ್ತಾವೆ, ಅಜ್ಞಾನದಾಗ ಬಿದ್ದು ಹೊಳೆ ಆಡ್ತಾವು. ಹಿಂದಿನವ್ರಿಗೆ ಏನು ಕೊಡವು? ನಿಮ್ಮ ಆದರ್ಶ ಏನಾಯ್ತು? ಇದನ್ನು ಮಾಡ್ಕೊತ ಹೋಗ್ರಿಪ್ಪ ಅನ್ನೋದನ್ನು. ಇದನ್ನು ಮಾಡ್ಕೊತ ಇದನ್ನು ಮಾಡೋಕೆ ಮುಂದುವರ್ಸಿರಿ. ಅದರ ಪರಿಣಾಮ ಏನಾಗೈತೆ ನೋಡ್ಕೋರಿ. ಮಹಾತ್ಮರೆಲ್ಲ ಕಾಲಕ್ಕೆ ನಮ್ಮನ್ನು ಎಚ್ಚರಗೊಳಿಸ್ಕೊಂತ, ಬೆನ್ನು ಹತ್ತಬೇಡ, ಇದ್ರ ಬೆನ್ನು ಹತ್ತಬೇಡ, ನಿಮ್ಮ ನಿಜದ ಬೆನ್ನು ಹತ್ತಿ, ಇರುವಿನ ಕಡೆಲ್ಲ ಕೊಡ್ರಿ. ಇದ್ರ ಬೆನ್ನು ಹತ್ತಿ ಏನಾಯ್ತು? ಪರಿಣಾಮ ಏನಾಯ್ತು? ಹಿಂಗಾಕೈತಿ ಅನ್ನೋದು ಗೊತ್ತಾಗಲಿಲ್ಲ ಬಿಡ್ರಿ ನಮಗಂತ. ಯಾಕ್ರಿ?
ಒಳ್ಳೆ ಹರಿದವ ಇದ್ದಾಗ ಒಳ್ಳೆ ಗಳಿಸೋದು ಇದು ಒಳ್ಳೆ ಹುರುಪಿತ್ತಪ್ಪ ನೀವು. ಕಡಿಗೆ ಮುಪ್ಪಾತಿ ಎಲ್ಲ ಮುಗಿದ ಕತಿ ಮುಗಿದಿಂದ ಪರಿಣಾಮ ಏನಾಯ್ತು ನೋಡಿ. ಯಾರೂ ದಾದ ಮಾಡೋದಿಲ್ಲ ನಿನ್ನ ಹತ್ತಾಗಿನ. ಏನು ನಮ್ಮವ್ರು ಅನ್ನೋರು ಯಾರೂ ಉಳಿದು ನಿನಗೆ, ಯಾರೂ ನಿನಗೆ ಸನಿಯಕ್ಕೆ ಬರೋದಿಲ್ಲ. ನಿನಗೆ ಅವ್ರಿಗೆಲ್ಲ ದುಡಿದು ಇದನ್ನು ಮಾಡಿ ಗಳಿಸಿಟ್ಟು ಯಾಕ್ರಿ ಹಿಂದಗಡೆ ಇದು ಯಾವಾಗ ವಾದಿತ್ತು ಅಂತ ದಾರಿ ನೋಡ್ತಾರೆ. ನೀವು ಭಾಳ ದಿನ ಎಂತೆಂಥವಕ್ಕೆ ಬರ್ತೈತಿ, ಇದಕ್ಕೆ ಯಾಕೆ ಬರವಲ್ದು ಅಂತಾರೆ ಅಂದ. ಹೌದಿಲ್ಲ, ಎಲ್ಲ ಮಾಡಿಟ್ಟದ್ದು ಮತ್ತಿದೆ, ಇದನ್ನ ಯಾರು ದಾದ ಮಾಡ್ತಾರ ಅತ್ತಾಗಿನ. ಹಾಂ ಅಳ್ಕೊಂತ ಕುಂತಿ ಅವಾಗ ಹೇಳಿದೀವಿ ಬೆನ್ನು ಹತ್ತು ನಮ್ಮ ಬೆನ್ನು ಹತ್ತು ಅಂತ. ಗೋಳಪ್ಪ ಶಿವಾನಂದ ಜವ್ರ ಶಿವ ಮಾಡಿದವ ಅವೆಲ್ಲ ಮಾಡಿದ್ದು ಅದು ಬಾಳೆಕ್ ನಿತ್ಯ. ಅದು ಭಾಳಷ್ಟು ಅದರ ಹತ್ಯದ ಬಾಳೆ ವ್ಯಸನ ಗಳಿಸ್ಬೇಕು, ಹೊಲ ಗಳಿಸ್ಬೇಕು, ಮನೆ ಗಳಿಸ್ಬೇಕು ಅಂತ ಅದರ ವ್ಯಸನ ಹತ್ತಿ ಅವಾಗ ಹೇಳಿದ್ದೀವಿ ಅಂತಂದ್ರೆ ಅಜ್ಜವ್ರು ಬೆನ್ನು ಹತ್ತು ನನ್ನ ಬೆನ್ನು ಹತ್ತಿ. ನಮ್ಮಪ್ಪನ ಸುನೇರಿ ಪಾಲ್ಕಿಯಾಗಿ ಮೆರೆಸಿದ್ದೀನಿ, ನಿನ್ನ ಬಂಗಾರ ಪಾಲ್ಕಿಯಾಗಿ ಮೆರೆಸ್ತೇನೆ ಬೆನ್ನು ಹತ್ತು ಅಂದ್ರೆ ಅಜ್ಜವ್ರು ಅಂದ್ವಿ. ಅವಾಗ ಒಲ್ಲೆಂದು ಈಗ ಯಪ್ಪ ನನಗೆ ಸರಿಯಾಗಿ ಊಟ ಕೊಡವಲ್ರು, ಯಾರು ದಾದ ಮಾಡವಲ್ರು ಅಂತ. ವಯಸ್ಸಾದಾಗ ಎಲ್ಲರದು ಹಣೆ ಬರ ಹಿಂಗೈತಿ. ಏನು ಒಳ್ಳೆ ಎಲ್ಲರೂ ಮೆರವಣಿಗೆ ಮಾಡ್ತಾರೆ. ಅವಾಗ ನಿನ್ನಿಂದ ಸಿಗ್ತಿತ್ತಂದ್ರೆ ದನ ಹಿಂಡುದು ಬಂದ್ ಆತ ಅಂದ್ರೆ ಅದನ್ನು ಚಿಪ್ಪಾಡಿ ದಂಟ ಅದಕ್ಕೆ ತಿಂದ್ರೆ ತಿಂತಿ, ನೀರು ಕುಡಿದ್ರೆ ಕುಡಿತಿ, ಯಾರು ಇಲ್ಲೇ ಅದನ್ನ ಯಾರು ದಾದ ಮಾಡ್ತಾರೆ. ಹಿಂಡು ದನ ಇದ್ರೆ ಅದನ್ನ ವ್ಯವಸ್ಥೆ ಮಾಡ್ತಾರೆ. ನೀರು ಕುಡಿಸಿರಿಲ್ಲೋ ಅದಕ್ಕೆ ದಾನಿ ಇಟ್ಟಿರಿಲ್ಲೋ ಅಂತ ಕೇಳ್ತಾರೆ. ಹಿಂಡ್ತೈತಿ ನೋಡೋದು, ಇದು ಕಟ್ಟು ಗೊಟ್ಟು ಬಿದ್ದಿತ್ತ ಅಂದ್ರೆ ಮುಗಿದು ಹೋಗ್ತಿ. ಹಂಗಾಕೈತಿ ಪರಿಸ್ಥಿತಿ. ನೀನು ನಾಳೆ ಎಲ್ಲಿ ತನಕ ಅವ್ರಿಗೆ ಅನುಕೂಲ ಇರ್ತಿ, ಎಲ್ಲಿ ತನಕ ನಿನಗೆ ವ್ಯವಸ್ಥೆ ಭಾಳ ಚಲೋ ನಡೀತೈತಿ. ಪರೀಕ್ಷೆ ಮಾಡಿ ನೋಡ್ಕೋರಿ ನೀವು. ಇದನ್ನು ನಂಬ್ಕೊಂಡು ಕೂತೀರಿ ನಾನು ನೋಡ್ತಾರಂತ, ಯಾರು ನೋಡುದಿಲ್ಲ ನಿನ್ನ. ಹೆಣ್ಣರು ಮಕ್ಕಳು ನೋಡ್ತಾರಂತ ನಿನಗೆ ಯಾರು ಎಲ್ಲಿ ಇದೈತು, ಯಾರು ಕ್ಯಾರ ನಿನ್ನ ಸಂಬಂಧ. ಒಳ್ಳೆ ಚಂದ ಕಂಡೈತಿ ಜೀವನ, ನಿನ್ನ ಕಣ್ಣಿಗೆ ಬಲು ನೋಟ. ಹೌದಿಲ್ಲ, ಒಳ್ಳೆ ಚಂದ ಮಜಾ ಅನಿಸ್ತೈತಿ ನಿನಗೆ ನೋಡಾಕಿದ. ಎಷ್ಟು ನಿನಗೆ ಇದು ಅನಿಸ್ತೈತಿ, ಇದ್ರ 1000 ಪಟ್ಟು ನೀ ಸಂಕಟ ಹೊಂದಬೇಕೈತಿ ನಾಳೆ. ಎಂದೆಂದೂ ಬೇಡಪ್ಪ ಇದ್ರ ಸವಾಸ. ಒಳ್ಳೆ ಚಂದ ಕಾಣಿಸ್ತೈತಿ ನಿನಗೆ. ಒಳ್ಳೆ ನಿನ್ನಿಂದ ಲಾಭ ಇತ್ತಂದ್ರೆ ಒಳ್ಳೆ ನಿನಗೆ ಹುರುಪು ಇವತ್ತ ಮನೆ ಹಿಡಿದು ಕುಂದ್ರು ನೀ. ಅಲ್ಲಿ ಗುಡಿ ಖಾಲಿ ಅದಾವ ನೋಡಿ, ಹೋಗ ಅಲ್ಲಿ ಗುಡಿ ಕಡೆ ಅಂತಾರೆ. ಹೌದಿಲ್ಲ, ಇಲ್ಲೇ ಕುಂತು ಬರ್ತೈತಿಪ್ಪ ಇದು, ಏನು ಮತ್ತೊಂದು ಹೆಸನ ಇಲ್ಲ ಇದಕ್ಕೆ, ಮತ್ತೆ ಎಲ್ಲೇ ಹೋಗಾಕಿದು ಮನೆ ಹಿಡಿದು ಕುಂತಿಪ್ಪ ಇದು ಯಾವಾಗ ಹೋದಿತ್ತು ಅಂತಾರೆ ಅವ್ರು. ಮುಗೀತ್ರಿ ಅದು ಕತಿ. ಎಲ್ಲಿ ತನಕ ದುಡಿತಿ ತಂದು ಹಾಕ್ತಿ ಅಲ್ಲಿ ತನಕ ನಿನಗೆ ವ್ಯವಸ್ಥೆ ಮಾಡ್ತಿರ್ತಾರೆ. ಮನೆ ಹಿಡಿದುಕೊಂಡ್ರೆ ನೀನು ನೋಡ್ಬೇಕಾರ, ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ, ಹೊಲಕ್ಕೆ ಹೋಗಲಿಲ್ಲ ಅಂದ್ರೆ, ಮನೆ ಹಿಡಿದು ಕುಂತಿ ಅಂದ್ರೆ ಮುಗಿದು ಹೋಗ್ತಿ ನಿನ್ನ ಕತಿ. ನಾದುರಸ್ತ ಆತಿದ. ಅದು ತಿಂದ್ರೆ ತಿಂತಿ, ಇಲ್ಲ ಅಂದ್ರೆ ಇಲ್ಲ. ಯಾರು ನಿನಗೆ ಹೊಳೆ ನೋಡುವುದಿಲ್ಲ. ಅದಕ್ಕೆ ಈಗ ಶಾನ್ಯಾರಾಗ್ರಿ, ನಿಮ್ಮ ನಿಜವನ್ನು ತಿಳ್ಕೊರಿ, ಇದ್ರ ಬೆನ್ನು ಹತ್ತಕ್ಕೆ ಹೋಗ್ಬೇಡ್ರಿ ಅಂತ. ಬೇಕಾದಂಥ ಪ್ರೀತಿ ಐತಿ ಅಂದ್ರೆ ತಮ್ಮ ಸುಖಕ್ಕಾಗಿ ನಿನ್ನ ನೋಡ್ತಾರೆ ಅವರು. ತಮ್ಮ ನಾವು ನಿನ್ನಿಂದ ನನಗೆ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ನಿನಗೆ ಪೋಲಿ ಮಾಡ್ತಾರೆ. ನಿನ್ನಿಂದ ಸಿಗೋದು ಬಂದ್ ಆಯ್ತು ಅಂದ್ರೆ ನಿನ್ನ ಯಾರು ಹೊಳಿ ನೋಡಿದ್ರು. ಹೌದಿಲ್ಲ, ಒಳ್ಳೆಯ ಜೀವ ನಿನಗೆ. ನಿನ್ನಿಂದ ನಮ್ಗೆ ಏನಾದ್ರು ಸಿಗ್ತೈತೆ ಅಂದ್ರೆ, ಸಿಗಲಿಲ್ಲ ಅಂದ್ರೆ ನಾದುರಸ್ತ ಆಯ್ತು ಅನ್ನೋದು ಯಾರೂ ನೋಡೋದಿಲ್ಲ. ಅದಕ್ಕೆ ಇದನ್ನು ನಂಬದಿರು. ಇವನು ಯಾವ ನಮ್ಮ ಅತಿ ಮಮತೆ ಸಲ್ಲದು ಎದ್ರ ಮ್ಯಾಗೂ. ಏನು ದಾರ್ಯಾಗ ಕೂಡಿದ ಮ್ಯಾಳ. ಈ ಹೆಂಡರು ಮಕ್ಕಳು ಬಂಧು ಬಳಗ ಇವೆಲ್ಲ ದಾರ್ಯಾಗ ಕೂಡಿದ ಮೇಳ, ದಾರ್ಯಾಗ ಬಿಟ್ಟು ಹೋಕ್ಕವು. ಬಂದದ್ದು ಮತ್ತು ಆಗಲಿ ಹೋಕ್ಕವ. ಕಾಯಂ ಇರುವುದಿಲ್ಲ. ಕರ್ಮಕ್ಕನುಸಾರವಾಗಿ ಕೂಡ್ತಾವ, ಕರ್ಮಕ್ಕನುಸಾರವಾಗಿ ಆಗಲಿ ಹೋಕ್ಕ. ಇವು ಶಾಶ್ವತವಾದದ್ದಲ್ಲ. ಕಾಯಂ ಯಾರಿರವ್ರು ನಿನಗೆ. ಸಂಬಂಧಿಗಳು ಯಾವ ಸಂಬಂಧಗಳು ಶಾಶ್ವತವಾದದ್ದಲ್ಲ, ಅಸ್ಥಿರವಾದದ್ದು ಅದಾವು. ಈ ಶರೀರನ ನಿನ್ನದಾಗಿ ಉಳಿದಿಲ್ಲ, ಇನ್ನುಳಿದ ವಸ್ತುಗಳು ನಿನ್ನವಾಗಿ ಉಳಿತಾವ. ಯಾಕೆ ಇದರ ಮ್ಯಾಗ ಮೋಹ ಮಾಡ್ತೀಯ? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನು ಮಾನೆ ಮನುಜ ಅಂತ. ಇದ್ರ ಮ್ಯಾಗಿನ ವ್ಯಾಮೋಹ ಇದನ್ನು ಹಿಂಗೆ ಇಟ್ಕೋಬೇಕಂತ. ಹಿಂಗೆ ಇಟ್ಕೊಳಕ್ಕಾಕೈತೇನೆ? ಕೆಟ್ಟ ಹೋಗೋ ಶರೀರ ಬದಲಾವಣೆಯಾಗಿ ಕೆಟ್ಟ ಹೋಗ್ತೈತಿದು. ಕೆಡದಂಗೆ ಇಟ್ಕೊಳಕ್ಕಾಕೈತೇನ್ರಿ ಇದನ್ನು? ಮುದುಕಾಗದಂಗೆ ಇಟ್ಕೊಳಕ್ಕಾಕೈತೇನೆ ಶರೀರ? ಎಷ್ಟು ಪ್ರಯತ್ನ ಮಾಡ್ತಾನೆ ನಾನು ಹಿಂಗೆ ಇರ್ಬೇಕು, ಹಿಂಗೆ ಇಟ್ಕೊಳಕ್ಕೆ ಆಗೋದಿಲ್ಲ. ವಿಕಾರ ಆಗದಂಗೆ, ಸಾಯ್ದಂಗೆ. ವಿಕಾರ ಆಗೋ ಶರೀರ ವಿಕಾರ ಆಗಬಾರ್ದಂದ್ರೆ ಹೆಂಗೆ? ಸಾಯೋ ಶರೀರ ಸಾಯಬಾರ್ದಂದ್ರೆ ಹೆಂಗೆ?
ಸಾಯು ಹೆಂಡತಿ ಸಾಯಬಾರ್ದು, ಸಾಯು ಗಂಡ ಸಾಯಬಾರ್ದು, ಸಾಯು ಮಕ್ಕಳು ಸಾಯಬಾರ್ದು, ಸತ್ತು ಹೋಗು ಇವೆಲ್ಲ ಗಂಡ ಹೆಂಡತಿ. ಸಾವ ಕೊಡುವ ಗಂಡನ ಒಯ್ದು ಒಲೆಯೊಳಗಿಕ್ಕು ಅಂತ ಅಕ್ಕ ಮಾದೇವಿ ಹೇಳ. ಅದು ಅಂಥವನ್ ತಗೊಂಡು ಗಂಡನ ತಗೊಂಡು ಸತ್ತು ಹೋಗು ಗಂಡನ ತಗೊಂಡು ಏನು ಮಾಡೋದು? ಸಾವಿಲ್ಲದ ಕೇಳಿಲ್ಲದ ಚಲುವಂಗ ಅನ್ನೋಲಿದೆ ನೋವು ಅಂತ ಶಾಶ್ವತವಾದಂಥ ಇರುವ ಹರನೇ ಗಂಡನಾಗಬೇಕೆಂದು ಅನಂತ ಜನ್ಮ ತಪ್ಪಿಸಿದ್ದು ನೋಡ ಅಂತ. ಚಿತ್ತದ ತಾಪವನ್ನು ಹರಣ ಮಾಡುವಂತಹ ಜ್ಞಾನ ಸ್ವರೂಪವನ್ನು ಆಕೆ ಹೊಂದಿಲ್ಲ. ಯಾರು ಬೇಕಾದ್ರೂ ಹೊಂದ್ಬೋದು, ಹೆಣ್ಮಕ್ಳು ಗಂಡ್ಮಕ್ಳು ಭೇದಿಲ್ಲ, ಅದಕ್ಕೆ ಸಣ್ಣವರು ದೊಡ್ಡವರನ್ನು ಭೇದಿಲ್ಲ. ಅವು ಹಿಂದಿನ ಜನ್ಮ ಸಂಸ್ಕಾರ ಯಾವ ಹೊತ್ತಿನಾಗ ಅವ್ರದ್ದು ಪುಟದಿಳ್ತೈತೋ ಹೇಳಕ್ ಬರೋದಿಲ್ಲ. ನಾವು ಜನ್ಮ ಜನ್ಮಾಂತರದಿಂದ ಬರೀ ಅಂತಹ ಸಂಘದಾಗ ಬಂದೇವು, ಬರೀ ಅದಕ್ಕೆ ಬಡ್ಕೋತೇವೆ ಬಾಳ್ಯಾಕ. ಇದಕ್ಕೆ ಬಾಳೆ ಬಡ್ಕೋತೈತಿಪ್ಪ, ಇದು ಬಾಳ್ಯಾಕ ಬರೀ ಇದ್ರಾಗ ಬಂದ ಅದ್ರಾಗ ಉದಾಸೀನ ಭಾವ ಬರಾಕೈತಿ ಅಂದ್ರೆ ಈ ವಿಚಾರ ಹಿಂದಿನ ಜನ್ಮದಾಗ ಇದು ಸಂಸ್ಕಾರ ಬದಲಾವಣೆ ಆಗಿರ್ತೈತಿ ಅಲ್ಲಿ ಒಳಗೆ. ಅವಾಗ ಅದರ ದೋಷವನ್ನು ಕಾಣ್ತ ನಾವು, ಅದ್ರಾಗ ಆಸಕ್ತಿ ಇರುವುದಿಲ್ಲ ನಮ್ಗೆ. ನೋಡ್ರಿ ನೀವು, ಜಗತ್ತಿನ ಜಲ ಒಂದ ನಮೂನಿ ಅಭಿರುಚಿ ಉಳ್ಳವರು, ಬ್ಯಾರೆ ಬ್ಯಾರೆ ನಮೂನಿ ಅದ್ರಾಗ ಸುಖ ಹುಡ್ಕವ್ರ ಅದೇವಿ. ಅದ್ರ ನಿಜವಾದದ್ದನ್ನು ತಿಳ್ಕೊಬೇಕಂದ್ರೆ ನಾವು ಎಲ್ಲೋ ಒಬ್ಬ, ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ. ಅದನ್ನು ತಿಳ್ಕೊಬೇಕನ್ನು ನಾವು, ಅದನ್ನು ಹೊಂದಬೇಕನ್ನೋ ಪ್ರಯತ್ನದಾಗ ತೊಡಗವರು. ಅದಕ್ಕೆ ಭಾಳ ದುರ್ಲಭ. ಭಾಳ ಮಂದಿ ಸಿಗೋದಿಲ್ಲ ನಿಮ್ಗೆ. ಎಲ್ಲರೂ ಇದಕ್ಕಾಗಿ ಬಂದವ್ರು ಯಾರಿದ್ದೀರಿ? ಬರೀ ನಮ್ಮ ಬಾಳೆ ನಾಟಕ ಆಗಲಿ ಅಂತ ಬಂದವ್ರು ಇದ್ದೀರಿ. ಇದ್ರಾಗ ನೀವು ಎದಕ್ಕೆ ಬಂದಿರಿ ಅನ್ನೋದು ಗೊತ್ತೈತಿ ನಮಗಂತಿದ್ರು ಅದು. ನಮ್ದೆಲ್ಲ ತಲೆ ಕೆಟ್ಟದ ನಾಟಕ ಆಗಲಿ, ಪಿಸಾಚ್ ಹೋಗಲಿ, ಯಾಕ್ರಿ ಮೈಯಾನ ಜಡ್ ಹೋಗಲಿ, ನನ್ನ ಬಡತನ ಹೋಗಲಿ, ಹೌದಿಲ್ಲ, ಎಲ್ಲ ಬಾಳೆ ಎಲ್ಲ ಅನುಕೂಲ ಆಗಲಿ ಅಂತ ಬಂದಿದ್ದೀವಿ. ಅವು ಮಾಡಿದ ಕರ್ಮ ಕಣಸೋರವಾಗಿ ಇರ್ತಾವೆ. ಹಿಂದೆ ನೀವು ಒಳ್ಳೇದು ಮಾಡಿದ್ರೆ ನೀನು ಒಳ್ಳೇದನ್ನ ಹಾಕಿರ್ತೈತಿ. ಅದು ಶಾಶ್ವತವಾದದ್ದಲ್ಲ. ಅದು ಪುಣ್ಯಕರ್ಮಗಳನ್ನು ಅವು ಅನಿತ್ಯದವ, ಪಾಪ ಕರ್ಮಗಳು ಅವು ಅನಿತ್ಯದವ, ದುಃಖ ಕೊಡ್ತಾವ, ಕಾಯಂ ಇರುವುದಲ್ಲ. ಅಲ್ಲ ಕಾಯಂ ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡು. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಬೋದು. ಒಂದ ಇದಕ್ಕೆ ದಾರಿ. ಇವನ್ನೆಲ್ಲ ಮಾಡಿ ಚಲೋದು ಮಾಡಿದ್ರೆ ಚಲೋದು, ಕೆಟ್ಟ ಅದು ಉಳಿದಿಲ್ಲಲ್ಲ. ಯಾವುದೇ ಕರ್ಮದ ಫಲ ಅನಿತ್ಯವಾದದ್ದು. ಪುಣ್ಯ ಕರ್ಮದ ಫಲನೂ ಅನಿತ್ಯ, ಪಾಪ ಕರ್ಮದ ಫಲನೂ ಅನಿತ್ಯವಾದದ್ದು. ಅದು ನಿತ್ಯವಾದದ್ದಲ್ಲ. ನಿತ್ಯವಾದದ್ದಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡಾಗ ನಿತ್ಯ ನೀ ಸುಖದಿಂದ ಇರ್ಲಿಕ್ಕೆ ಬರ್ತದೆ, ದುಃಖರಹಿತ. ಎಂದೆಂದೂ ನಿನಗೆ ದುಃಖ ಇಲ್ಲದಂಗೆ ಆಗ್ಬೇಕು ಅನ್ನುವಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಬೋದು. ಅಂದ್ರೆ ಪ್ರತಿಯೊಬ್ಬ ಮಾನವನಿಗೂ ಇದನ್ನು ಮಾಡ್ಕೊಳಿಕ್ಕೆ ಬರ್ತೈತೆ. ಅದನ್ನ ಅನುಭವಿಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾಗ ನಾವು ಅದ ಮಾರ್ಗವನ್ನು ಹಿಡಿಬೇಕಾಗೈತಿ. ಬಹಳ ದಮತಿ ಮಾಡಿದ್ವಿ ಇದರಿಂದ, ಈ ಮಾರ್ಗ ಹಿಡಿದ ಅದಿಲ್ಲ, ಜನ್ಮ ಜನ್ಮಾಂತರ ದಮತಿ ಮಾಡಿ ಹಿಂದಕ್ಕೆ ನಾವು ದಾವತಿ ಮಾಡಿ ದನದೇವಮ್ಮ, ಅದಿಲ್ಲ, ಇನ್ನು ಮ್ಯಾಗ ದಾರಿ ಹಿಡದೇವಮ್ಮ, ಸ್ಥೂಲ ಸೂಕ್ಷ್ಮ ಬ್ರಹ್ಮನ ನಿಜವನ್ನು ತಿಳಿದೇವಮ್ಮ, ತಿಳಿದ ನೋದೇವಮ್ಮ. ಸಂಗಮನವರು ಸೀತಮ್ಮನವರು ಅಂತಿದ್ರು ಇದನ್ನು ಪದ, ಹೌದಿಲ್ಲ. ಹಿಂದಕ್ಕೆ ನಾವೆಲ್ಲ ದಮತಿ ಮಾಡಿದ್ವಿಪ್ಪ, ದುಡುದು ಬದುಕೆಲ್ಲ ಅದ್ರಾಗ ಸುಖರೂಪ ಅಂತೀವಿ. ದನದ ಇನ್ನು ನಾವು ದಾರಿ ಹಿಡ್ದೇವಿ, ಇನ್ನು ಗೊತ್ತಾಯ್ತು ಇನ್ನು ದಾರಿ ಇದು ದುಃಖ ಐತಿ ಇದು ಅನ್ನೋದು, ಇದ್ರ ಬೆನ್ನು ಹತ್ತೋದು ಬ್ಯಾಡ ಇನ್ನ ಅಂತ. ಎಚ್ಚರ ಆಗವ್ರಿ ಇಲ್ಲಿ ಒಬ್ಬ ಪುಣ್ಯ ಇದ್ರೆ ಬರ್ತೈತಿ ಇದು, ಇದ್ರಾಗ ಎಚ್ಚರ ಆಗ ಈ ಕಡೆ ದಾರಿ ಇಲ್ಲಾಂದ್ರೆ ಬರೋದಿಲ್ಲ ಇದು. ಮತ್ತು ಅಜ್ಞಾನದಾಗ ಬೀಳ್ತಾವ, ಮೋಹಕ್ಕೆ ಬೀಳ್ತೈತಿ. ಚಂದ ಎಷ್ಟು ದಿನ ಇರ್ತೈತಿ ನೀನು ಚಂದ, ಬಹಳ ಚಂದ, ತಾರುಣ್ಯದ ಶೋಭೆ ಶರತ್ಕಾಲದ ಮೂಡದಂತೆ ಹೋಗೈತಿ ಎಲ್ಲ. ಮಳೆಗಾಲ ಹೋತಂದ್ರೆ ಏನು ಮಾಡೋದು? ಯಾಕ್ರಿ ಹಂಗೆ ಯೌವನ ಅಸ್ಥಿರಂ, ಯಾಕ್ರಿ ಅದು ಹೋತಂದ್ರೆ ಯಾರು ನಿನ್ನ ದಾದ್ ಮಾಡ್ತಾರ? ಹೌದಿಲ್ಲ, ಯಾರು ನೋಡ್ತಾರ? ಮೋಹಕ್ಕೆ ಮಾಡ್ತಾರನ್ನ. ಅದು ಯೌವನ ಹೋತಂದ್ರೆ ಮುದುಕರ ಬಗ್ಗೆ ಯಾರ ಮೋಹ ಮಾಡ್ತಾರ? ಉಂಡೆ ಹಸಿರ ಉಂಡೆ ಯಾರು ಬೇಡ್ತಾರನ್ನ? ಅದು ಯಾಕ್ರಿ ಒಳ್ಳೆ ಇದ್ದಾಗ ತಾಜಾದ ತಗೋತೀನಿ ನಾವು. ಒಂದು ಅಷ್ಟು ದಿನ ಬೂಸರು ಬಂದು ಇದಾದ್ವು ಅಂದ್ರೆ ಇದೇನೈತಿ ಬಿಡೋ ನಿನ್ನ ಹಳಸೈತಿದ ಅಂತ ಹೋಗಿದ್ದು ನೀನು ಮಾಡ್ತೀನಿ. ದಾದ ಮಾಡಿದವ್ರು ನಿನ್ನ ಯಾರು? ಶರೀರ ಮುಗಿದು ಹೋಗೈತಿ, ಯಾಕ್ರಿ ಮುದುಕಾಗೈತಿ, ಇದನ್ನೇನು ಮಾಡ್ತೀವಿ ಹೋಗ? ನೀ ಮುದುಕಾಗೋದೇ ಇಲ್ಲ, ಶರೀರ ಆಗೋದನ. ಅದು ಬೇಕಾದಂಗೆ ನೀನು ಯೌವನ ಐತಿ ಅಂದ್ರು ಅದು ಬರುದನಲ್ಲ. ಒಳ್ಳೆ ಹರಿಯದವ ಇದ್ದಾಗ ನಗ್ದಿತ್ತಂತ, ಹಣ್ಣೆಲಿ ಉದುರುವಾಗ ಹಸಿರೇಲಿ. ತಾನು ಮುದುಕಾಕೇನು ಅನ್ನೋದು ಗೊತ್ತಿಲ್ಲ, ನಾನು ಹಣ್ಣಾಕೇನು ಅನ್ನೋದು ಅದಕ್ಕೆ ಆಗುದನ. ಅದು ಶರೀರ ಧರ್ಮದ ಅದು.
ವಿಕಾರ ಕೋತ ಅದ ಯಾವ ಸ್ಥಿರವಾದದ್ದಲ್ಲ, ಮುಪ್ಪನು ಸ್ಥಿರವಾದದ್ದಲ್ಲ, ಅದು ಹೋಗ್ತೈತಿ. ಆದ್ರೆ ನಿನ್ನ ಇರು ಏನೈತಲ್ಲ ಅದು ಸ್ಥಿರವಾದದ್ದು. ನೀ ಹೆಂಗದಿ ನೋಡ್ಕೋ. ಆ ಶರೀರ ಧರ್ಮವು ಬಾಲ್ಯ, ಯೌವನ, ವೃದ್ಧಾಪ್ಯ ಇವೆಲ್ಲ 7 ಥರದ ಸೋಗ ಹಾಕ್ತೈತೆ. ಅದು ಶರೀರ ಹುಟ್ಟಿದಾಗಿನಿಂದ ಸಾಯುವವರೆಗೂ ನೀ ಅದಲ್ಲ, ಅದನ್ನು ತಿಳಿಯಾವ. ನೀ ಅದನ್ನು ತಿಳಿತಿ. ಹೆಂಗೆ ನೀ ಕೂಸಿದ್ದನ್ನು ತಿಳಿತಿ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ, ಮುಪ್ಪು ಎಲ್ಲ ತಿಳಿತಿ. ಜೀರ್ಣ ಆಗುವುದು ಎಲ್ಲ ನೋಡ್ತಿ. ಅದನ್ನು ನೀ ಬ್ಯಾರೇನ ಅದಿ. ನಿನಗೆ ಯಾವ ಇಲ್ಲ. ಶರೀರದ ಅವಸ್ಥೆಗಳವೆಲ್ಲ, ನಿನಗೆ ಅವಸ್ಥೆಗಳಿಲ್ಲ. ಮನುಷ್ಯನ ಅವಸ್ಥೆಗಳು ಎತ್ತರ, ಕನಸು, ನಿದ್ರೆ ಇವು ಮನುಷ್ಯನ ಅವಸ್ಥೆಗಳು, ಅವು ನಿನಗಿಲ್ಲ. ಶರೀರದ ಅವಸ್ಥೆಗಳು ಇವು ನಿನಗಿಲ್ಲ, ಮನುಷ್ಯನ ಅವಸ್ಥೆಗಳು ನಿನಗಿಲ್ಲ. ನೀ ಅವನ್ನೆಲ್ಲ ಅರಿಯುವ ಸಾಕ್ಷಿಯಾಗಿದ್ದೀನಿ. ನಿನಗೆ ಯಾವ ಅವಸ್ಥೆ ಇಲ್ಲ, ನಿರವಸ್ಥಾ ನೀನು ಅಂತ. ಈ ತಿಳುವಳಿಕೆ ಗಟ್ಟಿ ಮಾಡ್ಕೊ. ನೀ ಈ ಎಚ್ಚರಿಕೆಯನ್ನು ಮಾಡ್ಕೊ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ಕೆ ಬರ್ತೈತಿ. ಅನುಭವಿಗಳು ನಮಗೆ ಇದನ್ನು ತಿಳಿಸಿಕೊಡ್ತಾರ. ದೌಡ್ ಇದನ್ನು ಮಾಡ್ಕೋ. ಕೆಲಸ ಇದು ಹೋಗೋದ್ರೊಳಗಾಗಿ ಮಾಡ್ಕೊ. ಮತ್ತೆ ಈ ಶರೀರ ಹೋತೆ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ನಿನಗೆ ಅವಕಾಶ ಇಲ್ಲ. ಮತ್ತೆ ಕತ್ತಲ. ಈಗ ಮನುಷ್ಯನ ಜನ್ಮದಾಗ ಬೆಳಕು. ಈಗ ನಿಜವನ್ನು ತಿಳ್ಕೊಂಡು ಪಾರಾಗಕ್ಕೆ ಅವಕಾಶ ಐತಿ. ಇದನ್ನು ಬಿಟ್ಟೆ ಅಂದ್ರೆ ಬಾಕಿ ಯಾವ ಜನ್ಮದಾಗೂ ನಿನಗೆ ಈ ಬೆಳಕು ಸಿಗೋದಿಲ್ಲ. ದೇವತೆಗಳ ಜನ್ಮದಾಗೂ ಅವು ಕತ್ತಲ್ದಾಗ ಬಿದ್ದು ಹೊಳೆ ಆಡ್ತಾವು. ಸುಮ್ಮನ ಸ್ವರ್ಗಾದೊಡಂ ಅರಿದು ಕಾಣಲಿಕ್ಕೆ ತಮ್ಮ ಒಪ್ಪದು ತಮ್ಮದೊಂದದು. ದೇವತೆಗಳು ಅವು ಅಜ್ಞಾನದಾಗ ಬಿದ್ದು ಅವು ಭೋಗ ಲಂಪಟದಾಗ ಸಿಕ್ಕೊಂಡು ಒತ್ತಿ ಆಡ್ತಾವೆ. ಅದ ವಾಸನ ಕಟ್ಕೊಂಡು ಶರೀರ ಬಿಟ್ಟಿರ್ತಾವೆ. ಅವು ಪುಣ್ಯಕರ್ಮಗಳನ್ನು ಮಾಡಬೇಕಪ್ಪ, ಹೆಚ್ಚಿನ ಭೋಗ ಮಾಡ್ಬೇಕನ್ನೋ ಆಶೆ ಅವು ಮಾಡಿರ್ತಾವೆ. ಒಳ್ಳೆಯದನ್ನು ಮಾಡಿರು ಅದು ಆ ಕರ್ಮದ ಫಲ ಅದು ಅನಿತ್ಯವಾದದ್ದು. ಅದು ಸುಖ ಕೊಡೋದಿಲ್ಲ. ಪುಣ್ಯ ತೀರಿದ ಮ್ಯಾಗ ರೊಕ್ಕ ಆಗೋ ಮಟ್ಟ ಚೈನಿ ಹೊಡೆದಂಗೆ ಹೌದಿಲ್ಲ. ರೊಕ್ಕ ಆದ್ಮ್ಯಾಗ ಮುಗಿದು ಹೋಗತ್ತಪ್ಪ. ಮತ್ತು ಪುಣ್ಯ ತೀರಿದ ಮ್ಯಾಗ ಮತ್ತೆ ಇಲ್ಲಿಗೆ ಬಂತು. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ. ಹಂಗೆ ಇವೆಲ್ಲ ಶಾಶ್ವತವಾದದ್ದಲ್ಲ. ಎಂದೂ ಶ್ರಮಿಲಾರ್ದಂಥದ್ದು, ಕೆಡಲಾರ್ದಂಥದ್ದು ಯಾವುದೈತಿ ಅದನ್ನು ಅದ್ರ ಕಡೆ ಲಕ್ಷ್ಯ ಕೊಡುವಂಥ. ಅದಕ್ಕೆ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ. ಮಾನವ ಮಾತ್ರಗೆಲ್ಲ ಮಾಡ್ಕೊಳಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಇದು ಅವಕಾಶ ಐತಿ. ಬಂದದ್ದ ಅದರ ಸಂಬಂಧ ನಾವು ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಆದರೂ ಎಲ್ಲಿಯೂ ಒಬ್ಬರು ಮತ್ತು ಅಜ್ಞಾನದಾಗ ಬಿದ್ದು ಬಿಡ್ತೇವೆ. ಯಾಕೆ ಸಂಘ ಹಂಗೆ ಜಡಬುದ್ಧಿ ಜಡ ಸಂಘ ಏನು ಮಾಡ್ತೈತಿ, ನಮ್ಮನ್ನು ಹಂಗೆ ಇಳಿಸ್ಬಿಡ್ತು. ಸಂಘದ ಪರಿಣಾಮ ಭಾಳ ಆಕೈತಿ. ಅದಕ್ಕೆ ಅದನ್ನು ವರ್ಜಿ ಮಾಡು. ಅಂದಾಗಿ ಈ ವಿಚಾರ ನಿನ್ನಲ್ಲಿ ಗಟ್ಟಿ ಆಕೈತಿ. ಜಡಬುದ್ಧಿ ಜಡಸಂಗ ನೀವು ವರ್ಜಿ ಮಾಡಲಿಲ್ಲ ಅಂದ್ರೆ ಇದು ಗಟ್ಟಿ ಆಗೋದನ್ನೇ ಇಲ್ಲ ನಿನಗೆ. ಮತ್ತು ಅದ ತನ್ನಂಗೆ ಹೇಳ್ಕೊಂತೈತಿ. ಅದರ ಸೆಳವು ಭಾಳ ಜೋರೈತಿ. ಏನು ಹೇಳ್ತೈತಿ, ಕೇಳ್ತೈತಿ, ಮತ್ತು ಅದ್ರಾಗ ವ್ಯಾಮೋಹಕ್ಕೆ ಬೀಳ್ತೈತಿ. ಯಾಕಂದ್ರೆ ಸಂಘದ ಪರಿಣಾಮ ಹಂಗೈತಿ. ಅದಕ್ಕೆ ಅಂತಹ ಸಂಘದಿಂದ ನೀ ದೂರ ಇರಬೇಕು. ಅಭ್ಯಾಸ ಮಾಡ್ಬೇಕನ್ನೋರು ಜಡಬುದ್ಧಿ ಜಡಸಂಘವನ್ನು ವರ್ಜೆ ಮಾಡಬೇಕಾಗತ್ತೆ. ಅಂತಹ ಸಂಘ ಅಂತಹ ಜಗ ಕೈ ಬಿಡ್ಬೇಕು. ಹೆಣದ ಮುಂದೆ ಕುಂತ್ರೆ ಅಳು ತಪ್ಪುದಿಲ್ಲ ಅಂತಾರಲ್ಲ. ಯಾವಾಗಲೂ ಬರೀ ಅದ ಅಂತ ಸಂಘ ಅಂತ ವಾತಾವರಣದೊಳಗೆ ಇದ್ದೆ ಅಂದ್ರೆ ಈ ವಿಚಾರ ಇಲ್ಲಿ ಬರ್ಕೊಡೋದನೇ ಇಲ್ಲ. ನೋಡ್ರಿ ನೀವು ಈಗ ಬಿಟ್ರೆ ನೀವು ಹೋದ್ರಿ ಅಂದ್ರೆ ಹೋಗ್ತೀನಿ, ನಿಮಗೆ ಅದನ್ನ ನೆನಪ ಬರೋದಿಲ್ಲ. ಈ ವಿಚಾರ ನೆನಪು ಬರ್ತಾವನ. ಎಷ್ಟೊಂದು ಅದ ಪ್ರಭಾವ ಐತಿ. ಬರ್ದಂಗೆ ಮಾಡ್ತೈತಿ ಅದ. ಹೊಳ್ಳಿ ಈ ವಿಚಾರ ನೆನಪಿಗೆ ಬಂದ್ರನ ಸಕಲ ಸಾಧು ಸಂತ ಮಹಾರಾಜ್ ಜೈ ಅಂತ ಎದ್ದು ಆಗಿಬಿಟ್ಟಿವಿ ಅಂದ್ರೆ ಮುಗಿದು ಹೋಗತಿ. ಹೊಳ್ಳಿ ಈ ವಿಚಾರ ನಿನಗೆ ನೆನಪಿಗೆ ಬಂದ್ರೆ ತಗೊಂಡು ನೆನಪಿಗೆ ಸುಳ್ಳ ಬರೋದಿಲ್ಲ. ಬರೀ ಅದ ವ್ಯವಹಾರ ಮುನಿಗೆ ಬಿಡ್ತೇವೆ ಅದ್ರಾಗ. ಮತ್ತು ಟೈಮಿಗೆ ಬಂದಾಗ ಅವಾಗ ನೆನಪು ಎಂದ ಆಗ್ಬೇಕಪ್ಪ ಇದು. ಯಾವಾಗಲೂ ಇದರ ನೆನಪಿನಾಗ ಇರ್ಬೇಕಂತಂದ್ರೆ ಆ ಸಂಘವನ್ನು ನಾವು ಅರ್ಜಿ ಮಾಡಬೇಕಾಗತ್ತೆ. ಜಡಬುದ್ಧಿ ಜಡಸಂಘದಿಂದ ದೂರಿದ್ದು ಯಾವಾಗಲೂ ಇದರ ಅನುಸಂಧಾನ ಮಾಡಕ್ಕೆ ಬರ್ತೈತಿ. ಇಲ್ಲಾಂದ್ರೆ ನಾವು ವಿಘ್ನಕ್ಕವು ಏನು ಅಂತ ಅವ್ರ ಸಂಘ ನಾವು ಮಾಡಕ್ಕೆ ಹೋಗ್ಬಾರ್ದು. ನೋಡ್ರಿ ನೀವು ಬರೀ ಇಲ್ಲಿ ಬಂದು ಕುಂತೇವಂದ್ರೆ ಬಾಳೆ ಸುದ್ದಿನ ಮಾತಾಡ್ತಿರ್ತಾವೆ. ಊರು ಸುದ್ದಿ, ಯಾರ ಸುದ್ದಿ, ಬರೀ ಇದ ಸುದ್ದಿ. ನಾನು ಇದನ್ನು ಕೇಳಿದ್ದು ಒಬ್ಬರ ನೆನಪು ಮಾಡೋರು ಅದಿರ. ಏನು ಕೇಳಿದೀವಿ ಅನ್ನೋದು ಹೊಳ್ಳಿ ತಿರುಗಿ ಅವು ಬೇಕಾಗಿಲ್ಲದ ಒಳಗ ಗಂಡನೆಯಾಗಿದ್ದದ್ದು. ಏನು ಉಂಡಿರ್ತೀವಿ ಅವ ಡರಿಗೆ ಬರ್ತಿರ್ತಾವ ಅಂತಾರಲ್ಲ. ಮನಸ್ಸಿನಾಗ ಏನು ತುಂಬಿರ್ತೈತೆ ಅಂಥ ಮಾತಾ ಬರ್ತಿರ್ತಾವ. ಅದ ತುಂಬ್ಕೊಂಡೈತಿ ಇದಕ್ಕೆ ಬಾಳೆದ ಹೆಸನ. ಮತ್ತೊಂದು ಏನೂ ಇಲ್ಲ. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಒಬ್ಬರ ಅದಿರ ಇದ್ರಾಗ ಅಂತಿದ್ರು ಅಜ್ಜವರು. ಅನ್ಯ ಚಿಂತನೆ ಮಾಡಕ್ಕೆ ಹೋಗ್ರು. ಆತ್ಮಚಿಂತನೆಯನ್ನು ಬಿಟ್ಟು ಇಲ್ಲಿ ಬಂದಿಂದ ಅಂತಂದ್ರೆ ಆಕೈತೆ ನೀನು. ಅನ್ಯ ಚಿಂತನ ತೆಗಿಬೇಡ, ಇಲ್ಲಿ ಉಳ್ಕಿ ಸುದ್ದಿ ತೆಗಿಬೇಡ, ಇಲ್ಲಿ ನಿನ್ನ ಸುದ್ದಿ ಅಷ್ಟೇ ಇಲ್ಲಿ ಅಂದ ಇರಾಕೈತೆ. ನಿನ್ನ ಸುದ್ದಿಯಾಗ
ಭಾಳ ಕಠಿಣ ಅದ. ಎಲ್ಲೋ ಒಬ್ಬರಿಗೆ ಕೋಟಿ ಕೋಟಿ ಜನಗಳಲ್ಲಿ ಎಲ್ಲೇ ಒಬ್ಬ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗಿರೋ, ಎಡೆಬಿಡದೆ ಅದ ಅಭ್ಯಾಸದಾಗಿರೋ ಅವಾಗ ಸಾಧು ಅಂತಾರೆ. ಬದಲಾಗದೇ ಇದ್ದಂಥ ತನ್ನ ಸ್ವರೂಪದ ಅನುಸಂಧಾನದಾಗಿರೋ ಅವಾಗ ಸಾಧು ಅಂತಾರೆ. ಈ ಬದಲಾವಣೆ ಹೋಗೋದು ಜಗತ್ತಿನ ನೆನಪು ಮಾಡ್ಕೊಳ್ಳೋ ಅದ ವಿಚಾರ, ಅವ ಅಂತ ಸಾಧು ಅವ. ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ಆಂತರಿಕವಾಗಿ ಅದ ಅಭ್ಯಾಸವನ್ನು ನಡೆದಿರ್ತೈತಿ ಸಾಧು ಆದ್ರೆ. ಇದ್ಯಾಕೆ ಬೇಕಾಗೈತಿ ನಿನಗೆ ಜಗತ್ತಿನ ಸುದ್ದಿ? ಅದರ ಕಾಲ ಕಳೆದಿಲ್ಲ. ಯಾವ ಮಹಾತ್ಮರು ಜಗತ್ತಿನ ಸುದ್ದಿಯಾಗ ಕಾಲ ಕಳೆದಾಗ ತೋರಿಸೋರು ನೀವು ನನಗೆ. ಎಡೆಬಿಡದೆ ಒಳಗೆ ಆತ್ಮಚಿಂತನದ ಅಭ್ಯಾಸ ಒಳಗೆ ನಡೆದಿರ್ತೈತಿ. ಅವ್ರಿಗೆಲ್ಲ ಗೊತ್ತೈತಿ ಇದರಲ್ಲಿ ದೋಷ ಕಂಡು ಅದ್ರ ಬಗ್ಗೆ ಉದಾಸೀನ ವೈರಾಗ್ಯ, ದೃಢ ವೈರಾಗ್ಯ ಗಟ್ಟಿಮುಟ್ಟಾಗಿರ್ತೈತಿ ಅವ್ರಿಗೆ. ಹೊಳ್ಳಿ ನೋಡುದಿಲ್ಲ ಅದು. ನಾವು ಹೊಳ್ಳಿ ಬಿಡೋದ್ರಿ ಅದ್ರಾಗ ಹೋಗ್ತೀವಿ. ತಡ ಇಲ್ಕ ಯಾವಾಗ ಬಿಟ್ಟಿತ್ತೋ ಬಿಡು ಪುರುಸತ್ಲಿ ಅದರ ಬಾಳೆ ಚಿಂತನೆ ಅದ ಯಸನ. ಅದನ್ನು ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡ್ಕೊರಿ. ಇನ್ನು ಮ್ಯಾಗರ ಎದ್ರೊಳಗೆ ನಮ್ಗೆ ಹಿತ ಐತೆ ಅನ್ನೋದು ತಿಳ್ಕೊಂಡ ಮ್ಯಾಗರ ಮತ್ತು ಇದರಿಂದ ಹಿಂದೆ ತೊಡ್ಕೋಬೇಕು ಅನ್ನೋದು ಐತೋ ಏನು ಮತ್ತು ಅದ್ರಾಗ ತೊಡ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟದ್ದು ಅದು. ಇದನ್ನು ತಿಳಿಸ್ಕೊಂಡು ಕೇಳಿದ್ದ ನೆನಪಿಟ್ಕೊಂಡು ಉಳ್ಕೊಂಡು ಅದನ್ನು ನೆನಪು ಮಾಡ್ಕೊತ ಉಳ್ಕೊಂಡು ದೊಡ್ಡ ಲಾಭದ. ಇಲ್ಲ ಅಂದ್ರೆ ಮತ್ತು ಅದನ್ನು ಮರ್ತಕಾರ ಮತ್ತು ಬಾಳೆ ದೇಸನ ಮಾಡ್ಕೊಂಡು ಹೋಗ. ಯಾರೇನು ಮಾಡೋದು? ನೀ ಮಾಡಿದ್ದು ಮಾರಾಯ. ಎಲ್ಲಿ ತನಕ ಹೇಳ್ತಾರೆ ಹೇಳೋರು? ಹೇಳೋ ಕ್ರಮ ಎಲ್ಲಿ ಮಠ ಐತೆ ಅಲ್ಲಿ ಮಠ ಹೇಳೋದು. ನಿನ್ನ ನೀವು ಮಾಡ್ಕೋದು ನಿನ್ನ ಕೆಲಸ. ಗುಟ್ಟಿ ಹಾಕೋರು ಗುಡ್ಗುರ್ಸ್ತ ಎಲ್ಲಿ ಮಠ ಹಾಕ್ತಾರು? ನೀ ಗುಡ್ಗುರ್ಸ್ಲಿಲ್ಲ ಅಂತಂದ್ರೆ ಗುಟ್ಟಿ ಹಾಕವ ಏನು ಮಾಡ್ಬೇಕು? ನೀನೇ ಗುಡ್ಗರ್ಸ್ಬೇಕಿಲ್ಲ. ಅದನ್ನು ವಿಚಾರ ಮಾಡ್ಬೇಕು. ನೀನು ಸ್ವತಃ ವಿಚಾರ ಮಾಡ್ಬೇಕು. ಸ್ವಂತ ಪ್ರಜ್ಞೆ ಬೇಕು ಇದಕ್ಕೆ. ಹೇಳುವಷ್ಟು ಹೇಳ್ತಾರೆ, ಅದನ್ನ ಲಾಭ ತಗೊಳ್ಳೋದು ನಿನ್ನ ಕೆಲಸ. ಅದಕ್ಕೆ ಇದರ ಲಾಭ ಮಾಡ್ಬೇಕು. ಇದ್ರ ಕಡೆ ಒಲವು ಆಗ್ಬೇಕಾದ್ರೆ, ಇದನ್ನ ನೆನಪು ಉಳಿಬೇಕಾದ್ರೆ, ಈ ಮಾತುಗಳು ನೆನಪು ಉಳಿಬೇಕಾದ್ರೂ ಇಂದಿನ ಪುಣ್ಯ ಇದ್ರೆ ಉಳಿತೈತಿ. ಈ ವಿಚಾರಗಳು ನಮ್ಮಲ್ಲಿ ಯಾಕೆ ಉಳಿವಲ್ವ ಅಂದ್ರೆ ಅದು ಪಾಪ ಕರ್ಮ. ಪುಣ್ಯ ಇದ್ರೆ ಈ ವಿಚಾರ. ಸಿಂಹದ ಹಾಲು ಬಂಗಾರ ಪಾತ್ರೆಯೊಳಗೆ ಅಷ್ಟ ನಿಲ್ತೈತಿ. ಬೇಕಾದ ಲೋಹದ ಪಾತ್ರೆಯೊಳಗೆ ಇಳಿದ್ರು ಸಿಂಹದ ಹಾಲು ಜಿಲ್ಲಿ ಬಿದ್ದು ಹೋಗ್ತೈತಿ ಅಂತ. ಹಂಗೆ ಇದು ಜ್ಞಾನ ಬೋಧಿ ಏನೈತಲ್ಲ ಅಂತ ಪರಿಶುದ್ಧವಾದ ಅಂತಃಕರಣ ಇದ್ರೆ ಭೂಮಿಕಾ ತಯಾರು ಬೇಕು ನಮಗೆ. ಅಂದಾಗಿ ಇದು ಉಳಿತೈತಿ. ಇಲ್ಲ ಅಂದ್ರೆ ಹೊಲಸೋದಿಲ್ಲ. ಇದು ಕರ್ಕಿ ದಡ್ಡಿದ್ದು ಹೊಲದಾಗ ಬೀಜ ಬಿತ್ತಿರಿ ಎಲ್ಲಿ ಹುಟ್ಟಬೇಕು ನಾವು? ಎಲ್ಲ ವಾಸನೆಗಳು ತುಂಬಿಕೊಂಡು ಅವು ನಮಗೆ ಅದನ್ನು ಮಾಡ್ಬೇಕು. ಇನ್ನೂ ಐತ್ರಿ ಭಾಳ, ನಮ್ಮದು ಇನ್ನೂ ಭಾಳ ಐತಿ ಬಿಡ್ರಿ. ಈಗ ನಮಗೆ ಹತ್ತೋದಿಲ್ಲ. ಇದನ್ನು ತುಂಬ್ಕೊಂಡು ಕುಂತೈತಿ ಎಲ್ಲ ಹೊಲಸೆಲ್ಲ ತುಂಬ್ಕೊಂಡು. ಮನಸ್ಸು ಸ್ವಚ್ಛ ಆಗ್ಬೇಕಲ್ಲ. ಎಲ್ಲ ವಾಸನೆಗಳು ಪೂರ್ಣ ನಾಶಬೇಕು. ಹೃದಯದೊಳಗಿರ್ತಕ್ಕಂಥ ಭೋಗ ವಾಸನೆಗಳು ಅವೆಲ್ಲ ಪೂರ್ಣ ನಾಶ ಆದಾಗ ಅಂತಃಕರಣ ಸ್ವಚ್ಛಕತಿ. ಅಂತಃಕರಣ ಸ್ವಚ್ಛ ಇದ್ದಂಥ ಅಂತ ಪರಿಶುದ್ಧ ಅಂತಃಕರಣಕ್ಕೆ ಇದು ಬೋಧೆ ನಿಲ್ತೈತಿ. ಇಲ್ಲ ಅಂದ್ರೆ ಅಂತಃಕರಣ ಮಲಿನ ಐತಿ, ನಮಗೆ ನಿಲ್ಲುವಂಥದ್ದು. ಎಷ್ಟು ವರ್ಷ ಆತ್ರಿ ಹೇಳಾಕೈತಿ ಕೇಳಾಕೈತಿ? ಒಂದರ ವಿಚಾರ ಮಾತು ನಿಂತಾವ ನೆನಪು ಉಳಿತೈತೆ ನಿನಗೆ. ಮತ್ತು ಅವ ನೆನಪು ಉಳಿತಾವ. ಬಾಳೆದ ನೆನಪ ಭಾಳ ಉಳಿತಾವ. ಅವನೇನು ಬರ್ಕೊಂಡಿರೋದಿಲ್ಲ ಅವನ್ನ. ಯಾಕ್ರಿ? ಅವು ಹೆಂಗೆ ನೆನಪು ಉಳಿತಾವ? ಇದನ್ನ ಪುಸ್ತಕದಾಗ ಬರ್ಕೊಂಡ್ರು ನೆನಪು ಉಳಿವಲ್ಲ. ಯಾಕೆ? ಒಲವಿಲ್ಲ. ಒಮ್ಮೆ ಹೇಳಿಬಿಟ್ರೆ ಅವು ಹಂಗೆ ಗಂಡ ಹೆಂಡತಿ ಹೆಸರು ಹೆಂಗೆ ನೆನಪಿಡ್ತಾವ ನೋಡು. ನಿನಗೆ ನೋಡಿ ಬಂದು ಹುಡುಗಿ ಹೆಸರು ಇಂಥದೈತಿ, ನಿನಗೆ ನೋಡಿ ಬಂದು ಹುಡುಗನ ಹೆಸರು ಇಂಥದೈತಿ ಅಂತ ಹೇಳಿಬಿಟ್ರೆ ಸಾಯು ಮಠ ನೆನಪು ಉಳಿತೈತಿ. ಹೆಂಗೆ ವಜ್ರದ ಗೆರಿ ಹೊಡೆದಂಗೆ, ಇದು ನೀರಾಗ ಗೆರಿ ಹೊಡೆದಂಗೆ ಆಕೈತಿ. ಬೇಕಾದಂಗೆ ಹೇಳೋರಾಗ ಮತ್ತು ಹೋಗಿಬಿಡೋದು ಅನ್ನೋದು. ಕೇಳ್ತೈತಿ ಮತ್ತು ಹಾರು ತುಂಗೊಂಡು ರಂಗೋಲಿ ಅಂತಾರಲ್ಲ, ಹಾರು ರಂಗೋಲಿ ಹಾಕೋದು ಹಿಂದಿನ ಕಾಚಿ ಸಾಫ್ ಮಾಡ್ಕೊತ ಹೋಗೋದು. ಹಾರು ತುಂಗೊಂಡು ರಂಗೋಲಿ ಆದಂಗೆ ಆಗೈತಿ ನಮ್ಗೆಲ್ಲ ಭಾಳ. ಹೇಳ್ತೈತಿ ಅಲ್ಲ, ಅದು ಮತ್ತೆ ಹಿಂದೆ ಅದಾವ ಅವನ ಮಾದ ಎಲ್ಲ ಮಷಿನ್ಗಳು ಎಲ್ಲಿ ಹಾಕ್ಯಂಡು ರಂಗೋಲಿ ಅನ್ನೋದೇ ಗೊತ್ತಾಗಿಲ್ಲ. ಹಂಗಾಗೈತಿ ನಮ್ಮ ಬಾಳೆ ಎಲ್ಲ. ವಿಚಾರ ಬಿಡವನ್ನೆಲ್ಲ ವಿಷಯ ಚಿಂತನೆ ಕಡಿಮೆ ಮಾಡ್ಕೊತ ಹೋದಾಗ ಇದು ಉಳಿತೈತಿ. ಸೊ ಆತ್ಮಚಿಂತನದ ಅಭ್ಯಾಸ ಬಲಿಬೇಕು. ಅದು ಕಡಿಮೆ ಆಗ್ಬೇಕು. ವಯಸ್ಸಾದ್ಮ್ಯಾಗಂತ ಇದ್ರಾಗ ತೊಡಗಬೇಕು ನೋಡ್ರಿ. ಅಂದ್ರೆ ಏನಾದ್ರು ಸಂಸ್ಕಾರ ಉಳಿತೈತಿಲ್ಲ, ಅದು ಉಳಿದ್ರಿ. ಪೆನ್ಷನ್ ಆದ್ಮ್ಯಾಗ
ಬರೀ ಇನ್ನ ಬಾಳ್ಯಾಕ ಬಡ್ಕೋತೈತಿ ಅಂದ್ರೆ ಏನು ಮಾಡತ್ತು ನೀನು? ಏನೂ ಉಪಯೋಗ ಇಲ್ಲ. ನೀನು ಪರಿವರ್ತನೆ ಆಗ್ಬೇಕಿಲ್ಲ, ಹೇಳಿದ ಮ್ಯಾಗಾರ ಒಂದು ಈಟರ. ಎಷ್ಟು ವರ್ಷ ಆತಲ್ಲ, ಇನ್ನ ಕಲ್ಲಿನ ಬೇಯಿಸಿ ಕಟದಷ್ಟರ ಒಂದು ಆಕಾರ ಇರ್ತೈತಿ, ಕಲ್ಲಿಗಿಂತ ಕಡಿಯಾದೆಲ್ಲ ನೀನು. ಏನು ಹಂಗ ಸುಮ್ಮನೆ ತಿಳ್ಕೊಂಡು ನಿದ್ದೆ ಹೊಡೆದು ಎದ್ದು ಹಾರಿ ಅದಕ್ಕೆ ಬಂತು. ಏನು ಹೇಳಕತ್ತಾರೋ ಅದು ಎದ್ರ ಸಂಬಂಧ ಹೇಳುವುದು, ನಾವಿಲ್ಲಿ ಬಂದದ್ದು ಎದ್ರ ಸಂಬಂಧ? ಇದ್ರ ಲಾಭ ತಗೊಳಂಗಿಲ್ಲ. ಈ ಕಡೆ ಲಕ್ಷ ಒಲವು ಇದ್ರೆ ಬೇಕಾದದ್ದಿತ್ತಂದ್ರೆ ನಿದ್ದೆ ಸುಧಾ ಬರೋದಿಲ್ರಿ. ಬ್ಯಾಡಾದದ್ದಿತ್ತಂದ್ರೆ ನಿದ್ದೆ ಬರಕ್ಕೆ ಚಲೋ. ನಿದ್ದೆ ಯಾಕೆ ಬರ್ತೈತಿ ಅಂದ್ರೆ ನಮಗಿದು ಬೇಕಾಗಿಲ್ಲ. ಬೇರೆ ಸುದ್ದಿ ತೆಗಿ ನೀನು, ಹೊಳ್ಳೆ ಎಡ್ಡಾಡಿಸಿ ಕೇಳ್ತಾರೆ, ಏನು ಹೇಳಿದ್ರಲ್ಲ ಇನ್ನೊಮ್ಮೆ ಏನ್ರಿ ಅದು ಅಂತ ಕೇಳ್ತಾನೆ. ಹೌದಿಲ್ಲ? ಹೆಂಗೆ ಅದನ್ನ ಕೇಳ್ತೀನಿ ನೋಡು, ನಲವೇರಿ ಹಂಗೆ ಇದನ್ನು ನಲವೇರಿ ಕೇಳ್ಬೇಕಲ್ಲ ಉತ್ಕಟ ಇಚ್ಛೆಯಿಂದ. ಇದನ್ನೊಮ್ಮೆ ಇದನಾವ ನಲವೇರಿ ಕೇಳಿದೊಡೆ, ಇದನಾವನರಿವನು ಅವನು ಒದೆದು ಸಂಸಾರವನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವನ್ನು. ಹಂಗೆ ಒಳಗೆ ಅದನ್ನು ಉತ್ಕಟ ಇಚ್ಛೆಯಿಂದ ಕೇಳಿ ತಿಳ್ಕೊಂಡ್ರೆ ನಿನಗೆ ಅದು ಪರಿಣಾಮ ಆಗಿ. ಅಂಥ ಒಂದು ಮನಸ್ಸಿನ ಸ್ಥಿತಿ ನಮ್ದಿಲ್ಲ. ನಮ್ದು ಎಲ್ಲ ಒಳಗೆ ಭೋಗ ವಾಸನೆಗಳು ತುಂಬ್ಕೊಂಡು ಕುಂತಾವ. ಅದಕ್ಕೆ ಹೃದಯದ ಭೋಗೇಚ್ಛೆ ತ್ವರೆ ಇದೆ ಅಂದ. ಹೃದಯಗತವಾದಂಥ ಭೋಗ ವಾಸನೆಗಳು ಇನ್ನೂ ಏನೇನು ಮಾಡೋದು ಆಸೆ ಭಾಳ ಐತ್ರಿ ನಮ್ಮದು. ಈಗೆಲ್ಲ ಇದನ್ನು ತೊಗೊಂಡಿವಿ ಅಂದ್ರೆ ಎಲ್ಲ ಕೈ ಬಿಡ್ಬೇಕಾಗತ್ರಿ ನಾವು ಅಂತ ನಾವು. ಹೌದಿಲ್ಲ? ಮಾಡಿ ಏನಾಗ್ಯಾರ ನೋಡ್ಕೋ, ಅದನ್ನು ಮಾಡಿದವ್ರಲ್ಲ. ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿ, ಎಂತೆಂಥವ್ರು ಏನೇನಾಗ್ಯಾರ. ನೀ ಯಾಕೆ ತಪ್ಪಲ್ಲ? ಎಷ್ಟು ನಿನ್ನ ಸಾವುಕಾರಿಕೆ, ಎಷ್ಟು ನಿಂದ ಎಂಥ ಅದು ಎಂತೆಂಥವ್ರ ಈ ಜಗತ್ತಿನೊಳಗೆ ಭೂಮಿ ಮ್ಯಾಗ ಅದಕ್ಕಾಗಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಅತಿರಥಿ ಮಹಾರಥಿಗಳನ್ನು ಅವ್ರು ನಿನ್ನ ಎದುರಿಗೆ ಅಳದು ಹೋಗ್ಯಾವ. ಮಣ್ಣು ಕೊಟ್ಟು ಬಂದಿ ಅಂತವ್ರನ್ನ ಯಾಕ್ರಿ? ಮತ್ತು ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೂಗ ಪೂಗವ ನತಿಗಳಿದೆ ಮನುಜರು ಅಂತ. ಕಂಡು ಕೇಳಿ ಮತ್ತು ಅದ್ರಾಗ ಬೀಳ್ತೇನೆ ಅಂದ್ರೆ ಯಾರೇನು ಮಾಡೋದು? ಹೇಳ ಮಗ ಉಣದು. ಕಾಲಕ್ಕೆ ಮಹಾತ್ಮರು ಎಚ್ಚರಿಕೆ ಹುಡ್ಕೊಂತ ಬಂದಾರ, ಎಚ್ಚರ ಆಗ್ರಿ, ಬೀಳ್ಬೇಡ್ರಿ, ಮತ್ತು ಪುನಃ ಅಜ್ಞಾನದೊಳಗೆ. ಈಗ ಪಾರಾಗಕ್ಕೆ ಅವಕಾಶ ಅದ. ಈ ಶರೀರ ಹೋಗೋದ್ರೊಳಗಾಗಿ ದಾಟಿದನು. ತರ ಯಾವನ್ನ ಬಿದ್ದೈತೆ. ಈ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಸಂಸಾರ ಸಾಗರವನ್ನು ದಾಟಿದ. ಮತ್ತಿದ್ರಾಗ ಬೀಳ್ಬೇಡ ಅಜ್ಞಾನದಿಂದ. ಎಷ್ಟು ಹೆಂಗೆ ಹೇಳಿತೈತೈತಿ ಹೇಳ್ರಿಪ್ಪ ಇನ್ನಂದ್ರೆ ಅಜ್ಜವ್ರು. ಎಲ್ಲ ಹೇಳುವುದಾಗೈತಿ, ಕೇಳುವುದಾಗೈತಿ, ನಿಮ್ಮ ಕೈಯಾಗೈತಿ ನೋಡಿ ಕೆಲಸ ಮಾಡ್ಬೋದನ್ನು. ಅವ್ಯಾಹತವಾಗಿ ನಮ್ಮಲ್ಲಿ 25 ವರ್ಷ ಆತ್ಮಾನಂದಪ್ಪ ಅವರು, 30 ವರ್ಷ ನಿರಂಜನಪ್ಪಗಳು ಹೇಳಿದರು. ಈಗ ಇವರು ಎಷ್ಟು ವರ್ಷ ಆತಿ? 10-12 ವರ್ಷ ಆತೇನೆ ಇವರು ಹೇಳಕೈತಿ. ಯಾವ 13ನೇ ಇಸ್ವಿಯಾಗಿಂದ ಹೇಗ್ರಿ ಇವ್ರು ಚಾಲೂ ಮಾಡ್ಯಾರ? ಹೋದಿಲ್ಲ? 13 ವರ್ಷ 12 ವರ್ಷ ಆತಿ ಇವ್ರು ಚಾಲೂ ಮಾಡಿ. ಏನಾಗೈತಿ ನೋಡ್ಬೋದು ನಾನು. ಒಬ್ಬರಲ್ಲ, 3 ಮಂದಿ ಅವ್ಯಾಹತವಾಗಿ ಅನುಭವಿಗಳ ಜ್ಞಾನಿಗಳ ಮುಖಾಂತರ ಕೇಳ್ಕೊಂತ ಬಂದೇನೆ. ಒಂದು ಈಟಾರು ಪರಿವರ್ತನೆ ಆಗೈತೆ ನಿನಗೆ, ಬದಲಾವಣೆ ಆಗೈತೆ. ಯಾವುದು ಸುಖರೂಪ ಐತಿ, ಯಾವುದು ದುಃಖ ರೂಪ ಐತಿ, ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದು ಹೊಳದೈತಿ. ವಿವೇಕ ಜಾಗೃತ ಆಗೈತಿ. ಅದ್ರ ಸಂಬಂಧ ಇದನ್ನು ನಾವು ಮಾಡ್ಬೇಕಾಗೈತಿ. ಅಂಥವ್ರ ಬೋಧೆಯನ್ನು ಕೇಳಬೇಕಾಗೈತಿ. ನಿತ್ಯ ಶ್ರವಣ ಮನನ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ. ವಿವೇಕ ನಿನ್ನಲ್ಲಿ ಜಾಗೃತ ಆದ್ರೆ ನೀ ಎಲ್ಲಿ ಬೇಕಾದಲ್ಲಿ ಬದುಕಬಹುದು ಈ ಜಗತ್ತಿನ. ಅದಕ್ಕೆ ಅವ್ರ ಸಂಘ ಎಷ್ಟು ದಿವಸ ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ವಿವೇಕದಾಯಕೈತಿ. ನಾನು ಹೇಳ್ಯಾರ, ಒಲುವಿನಿಂದ ಕೇಳಿಲ್ಲ ನಾವು. ಹೌದಿಲ್ಲ? ಒಲುವಿನಿಂದ ಕೇಳಿದ್ರೆ ಆಕೈತಿ, ತಕ್ಷಣ ಆಕೈತಿ. ಅಧಿಕಾರಿಗಳಲ್ಲ ನಾವೆಲ್ಲ. ಎಲ್ಲ ಹೊಳಗೆಲ್ಲ ಹೊಲಸು ತುಂಬಿಟ್ಟೈತಿ. ಇದೆಲ್ಲ ಒಮ್ಮಿಗಿಲೆ ಭಾಳ ದಿನ ಹಿಡಿತೈತಿ. ಇನ್ನೂ ಎಷ್ಟು ಜನ್ಮ ಹೊಕ್ಕವೋ ಏನು. ನಮ್ಮ ಅಂತಃಕರಣ ಸ್ವಚ್ಛ ಆಗ್ಬೇಕಾತ. ಅದಕ್ಕೆ ಇದನ್ನು ಬಿಡಬಾರ್ದು. ಇದನ್ನು ಸ್ವಚ್ಛ ಆಗುಮಟ ಇದರ ಅಭ್ಯಾಸ ಬಿಡದೆ ನಡಿಬೇಕು. ಇದು ನಿತ್ಯ ಕರ್ಮ. ನಿನ್ನ ಹಿರಿವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ. ಇದರ ಅಭ್ಯಾಸವನ್ನು ನೀವು ಬಿಡಬಾರ್ದು. ಹೇಳೋದು ಕೇಳೋದು ಅದು ಶರೀರ ಚರಿತಾರ್ಥ ಪ್ರಾರಬ್ಧಕ್ಕನುಸಾರವಾಗಿ ನಡೀತೈತಿ. ಧೈರ್ಯ ತಾಳ. ಇದನ್ನು ಬಂಡ ನಮ್ಮ ಬಾಳೆ ಕೆಡ್ತೈತೆ ಅಂತ ನಾವು ತಿಳ್ಕೊಂಡೇವೆ. ವ್ಯವಸ್ಥಿತವಾಗಿ ನಡೀತೈತೆ ಅದ. ನೀ ತಿಳ್ಕೊಂಡು ಇದನ್ನು ಬಿಟ್ಟಾಗ ನಿನ್ನ ಬಾಳೆ ಎಲ್ಲ ಹಾರಿಗಿಡದು ಹೋಗ್ತಾನೆ.
ಮಾಡಬೇಕಾದದ್ದನ್ನು ಮಾಡಿದೆ ಅಂದ್ರೆ ಅದು ತನ್ನಿಂದ ತಾನ ವ್ಯವಹಾರ ಸುರಕ್ಷಿತವಾಗಿ ನಡೀತೈತಿ. ಎಲ್ಲ ಬಾಳೆ ಕೆಡ್ತೈತೆ ಅಂತ. ನಿನಗೆ ಬೇಕಾದದ್ದು ನಿನ್ನೊಳಗೆ ಐತಿವ ನಾ ಅದ್ರಾಗ ಐತಿವ, ಅದು ಕೆಡವಲ್ದು ಹಾರಿಗೆಡದು ಹೋಗವಲ್ದು ಅದ್ರ ಚಿಂತೆ ಹಾಕು ನಿನಗೆ. ನೀವೊಂದು ನಿನಗೆ ಬೇಕಾದದ್ದು ಎಲ್ಲಿ ಐತಿ ನೋಡ್ಕೋ, ನಿನ್ನೊಳಗೆ ಐತಿ, ಬಾಳೆದೊಳಗಿಲ್ಲ. ಬಾಳೆದ ಬೆನ್ನು ಹತ್ತಿದವ್ರು ಏನಾಗ್ಯಾರ ನೋಡ್ಕೋ, ಹೆಂಗಿದ್ರು ಕೆಟ್ಟ ಹೋಗೋದನ ಅದು, ಹೌದಿಲ್ಲ? ಅದ ಕೆಟ್ಟ ಹೋಗೋದಂತ ತಿಳ್ಕೊಂಡು ಉದಾಸೀನ ವೈರಾಗ್ಯವನ್ನು ಹೊಂದು. ಜನ್ಮಾಂತರ ಬಾಳೆನ ಸುಖ ಕೊಟ್ಟಿಲ್ಲ, ಇದೊಂದು ಜನ್ಮದ ಬಾಳೆ ಏನು ಸುಖ ಕೊಡ್ತೈತಿ ನಿಮಗೆ? ಎಂತೆಂಥವ್ರು ಆಗಿ ಹೋಗ್ಯಾರ, ಎಂಥ ಅನುಕೂಲ ಆಗಿತ್ತ ಹಿಂದಿನ ಜನ್ಮ, ಅನೇಕ ಜನ್ಮಗಳಲ್ಲಿ ಎಂತೆಂಥವ್ರು ಬಂದು ಹೋಗ್ಯಾರ, ಎಂಥ ಥರದ ಅನುಕೂಲ, ಎಂಥ ಸೌಕರ್ಯಕ್ಕೆ ಬಂದಿತ್ತು, ಎಲ್ಲ ಆಗಿ ಹೋಗ್ಯಾವ. ಏನು ಹೊಸಾದ ಅಲ್ಲಿದ? ಮಾಡಿದ್ದ ಮಾಡೋಕೆ ಸುಬಾದಾಸ. ಅವ ಇಂದ್ರಿಯಗಳು, ಅವ ವಿಷಯಗಳು ಹೊಳ್ಳಿ ಹುಟ್ಟುವುದು ಬರೀ ಅದನ್ನು ಮಾಡಿದ್ದು. ಉಂಡುದುದನೇ ಉಣ್ಣುತ್ತ ಮೇಳವಿಸುವುದನೇ ಮೇಳವಿಸುತ್ತ ನೂತನಂ ಇದರೊಳು ಕಾಣೆ ಅಂತ. ಹೊಸಾದ ಏನೂ ಇಲ್ಲ ಇದ್ರಾಗ. ಎಷ್ಟು ಸಲ ಹುಟ್ಟಿ ಬಂದರೂ ಬರೇ ಇದ್ರಾಗ ಹಣಿಕೆ ಹಾಕೋದು. ಮಾಡಿದ್ದ ಮಾಡೋ ಕಿಸುಬಾದಾಸ. ಏನು ಮಾಡಿದಿಪ್ಪ ಇದ್ರಾಗ? ಏನು ಕಂಡಿ? ಏನು ಕಮಾಯಿ ಮಾಡಿದಿಪ್ಪ ನೀನು? ಉಳ್ದವನ ಉಂಡದ್ದು ಹುಟ್ಟದ್ದು ಎಲ್ಲಿ ಇಟ್ಟಿ? ಹಂಗಾರ ಇಲ್ಲಿ ತನಕ ಮಾಡಿದೆಲ್ಲ ಏನೇನು ಕಂಡಿ? ಈ ಜನ್ಮಕ್ಕೆ ಬಂದ ಮ್ಯಾಗ ಏನು ಲಾಭ ಮಾಡ್ಕೊಂಡು? ಮಾನವನಾಗಿ ಹುಟ್ಟಿದ ಮ್ಯಾಗ ಪದ ಅಂತೀರಲ್ಲ ಯಾಕ್ರಿ? ಏನೇನು ಕಂಡಿ? ಸಾಯೋ ತನಕ ಸಂಸಾರದೊಳಗೆ ಗಾಂಡ ಹಾಕೊಂಡಿ. ಹೆಂಡತಿ ಗಂಡ, ಹೌದಿಲ್ಲ? ಹೆಣ್ಣಿನಾಗ ಸುಖ ಐತಿ, ಗಂಡನ್ಯಾಗ ಸುಖ ಐತಿ. ಇದನ್ನ ಮಾಡಿದಿಲ್ಲ. ಅದ ವಾಸನ ಇಟ್ಕೊಂಡು ಮತ್ತೆ ಶರೀರ ಬಿಡ್ತೈತಿ, ಅದಾಗಿ ಬಿಡ್ತೈತಿ. ಮತ್ತು ಅದ ಯಾರ್ಯಾರ ಅಂತ್ಯ ಕಾಲದೊಳಗೆ ಏನು ನೆನಪು ಮಾಡ್ಕೋತಾರ ಅದಾಗಿ ಬಿಡ್ತಾರೆ. ಅದ್ರ ಮ್ಯಾಗಿನ ವ್ಯಾಮೋಹ, ಎದೆದ್ರ ಮ್ಯಾಗ ವ್ಯಾಮೋಹ ಇರ್ತೈತಿ, ಅದಕ್ಕೆ ಅದ ಜನ್ಮ ಬರ್ತೈತಿ ನಮಗೆ. ಜನ್ಮ ವಿಷಯಗಳ ಮೇಲಿನ ಪ್ರೀತಿ. ಯಾವ ವಿಷಯಗಳ ಮ್ಯಾಗ ಪ್ರೀತಿ ಇರ್ತೈತಿ ನಿನಗೆ? ಹಾಡೋದು, ಬಾರಿಸೋದು, ಗಾಯನ ಕೇಳೋದು, ಅದ್ರ ಮ್ಯಾಗ ಪ್ರೀತಿ ಇದ್ರೆ ಅಂತಲ್ಲಿ ಅಂಥ ತಂದೆ ತಾಯಿಗಳ ವಾತಾವರಣದಾಗ ಅದು ಹುಡ್ತೈತಿ. ಅದು ಒದರ್ಕೊಂತ ಹಾಡ್ಕೊಂತ ಬಾರಿಸ್ಕೊಂತ, ಹೌದಿಲ್ಲ? ತಿನ್ನೋದ್ರಾಗ ಪ್ರೀತಿ ಇದ್ದದ್ದು ಭಾಳಷ್ಟು ತಿಂದ್ರೆ ಸುಖ ಸಿಗ್ತೈತಿ ಏನು? ಅಂಥ ಅನುಕೂಲ ಆದಂಥ ತಂದೆ ತಾಯಿಗಳಲ್ಲಿ ಅದು ಹಂದಿ ನಾಯಿ, ಹಂದಿ ಬೇಕಾದಷ್ಟು ತಿಂದರೂ ಅದು ಏನೂ ಆಗೋದಿಲ್ಲ. ಅಂಥ ನೀನ ಅವನ್ನ ಆರಿಸ್ಕೊಳ್ಳೋ ಅಂಥ ತಂದೆ ತಾಯಿಗಳನ್ನು, ಅವ್ರನ್ನ ಹುಡ್ಸವನು ನೀನು. ಹಂದಿ ನಾಯಿಗಳ ಜನ್ಮ ಬಾರದಿರುವುದೇ ಅಂತ. ಹಂದಿ ಅಂತ ಸುಳಿ ಮಕ್ಕಳಿಗೆ ಅಂತ ಸಿಟ್ಟಿಗೆದ್ದ ಹೇಳ್ಯಾರ ಸರ್ಪಭೂಷಣ ಶಿವಯೋಗಿಗಳ ಇದ್ರಾಗ ಐತೆ. ಎಂದಿಗೆ ಆದಿತ್ತು ನಿಮಗೆ ಮುಕ್ತಿ? ಬರೀ ತಿನ್ನೋದು, ತಿನ್ಕೋದು, ತಿಕ್ಕುವುದು, ಇದ್ರಾಗ ಕಾಲು ಕಳೆದ್ರಿ ಎಲ್ಲೋ. ಜೀವನ ಅಂದ್ರೆ ಇದ ಅಂತ ತಿಳ್ಕೊಂಡೆಲ್ಲೋ ನಿಮಗೆ. ಹೊಳ್ಳೆಳು ಬರೀ ಇಂಥ ಜನ್ಮಗಳನ್ನು ಹೊಂದೋದು ಆತೆಲ್ಲ ನೀನು. ಎಂದಪ್ಪ ಇದರಿಂದ ನಿನಗೆ ಮುಕ್ತಿ ಆಗುವುದು ಯಾವಾಗ? ಅದು ಉಳ್ದೈತೆ ನೋಡ್ಕೊಂಗಾರ. ಉಂಡದ್ದು ಹುಟ್ಟದ್ದು ಎಲ್ಲಿ ಉಳ್ದೈತಿ? ಅದರಿಂದ ದನವೂ ಆಕೈತಿ, ಬ್ಯಾಸರಿಕೆನ ಆಕೈತಿ. ಎಂತೆಂಥ ಕರ್ಮಗಳನ್ನು ಮಾಡ್ಬೇಕಾಕೈತಿ ನಾವು ವಿಷಯದ ಭೋಗಕ್ಕಾಗಿ. ಎಷ್ಟು ಮಂದಿಗೆ ಪೀಡಾ ಕೊಟ್ಟು ಅದ್ರ ಫಲ ಉಣ್ಬೇಕಾದ್ರೆ ಎಷ್ಟು ಜನ್ಮ ತಿರುಗಬೇಕಾಗೈತಿ? ಪಾಪ ಕರ್ಮದ ಫಲದಿಂದ ಎಂತೆಂಥ ಜನ್ಮಗಳನ್ನು ಹೊಂದಬೇಕಾಗೈತಿ. ವಿಷಯದ ಭೋಗದ ಆಶಾ ಸಂಬಂಧ ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತೀಯಲ್ಲೋ. ಒಳ್ಳೆ ಸುದ್ದೋಳವ ಅಂತ ತಿಳ್ಕೊಂಡು ವಿಷಯದ ಆಶಾ ಆದಾಗ ನೀನು ಪರಿಶುದ್ಧಿ ಆಕೈತಿ ನಿನಗೆ ಜೀವನ. ಆಶಾ ಇತ್ತಂದ್ರೆ ಹೊಲಸು ಮಾಡ್ಕೊಂಡು ನೀನು ಏನೆಲ್ಲ ಕಂತ್ರಾಟ ಮಾಡಕ್ಕೆ ಚಾಲು ಮಾಡ್ತೀನಿ. ವಿಷಯದ ಆಶಾ ಮಾಡಕ್ಕೆ ಹಚ್ಚೇ ಬಿಡ್ತೈತೆ. ಅದು ಗೊತ್ತಾಗೋದಿಲ್ಲ ನಾ ಏನು ಮಾಡ್ತೇನೆ ಅನ್ನೋದು ನಿನಗೆ. ಏನು ವಿಷಯದ ಆಶಾ ಯಾವನಲ್ಲಿ ಕಡಿಮೆ ಆಕೈತಿ ಅವನಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ವಿಷಯದ ಆಶಾ ಇದ್ದವನಿಂದ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಆಗೋದಿಲ್ಲ. ಇಲ್ಲ ಬರೀ ಕೆಡಕ್ಕೆ ಮಾಡವು ನಾವು. ಸ್ವಾರ್ಥ ಏನು ಮಾಡ್ತೈತಿ? ತನ್ನ ಇದನ್ನು ಅದನ್ನು ಮಾಡಿ ತಂದ ಲಾಭ ಮಾಡ್ಕೋತಾನವ. ಮತ್ತೊಂದು ಏನು ಇರುವುದಿಲ್ಲ ಅವನ ಉದ್ದೇಶ. ಇನ್ನೊಬ್ಬರಿಗೆ ಹಾಳಾದ್ರೂ ಅಡ್ಡಿ ಇಲ್ಲ, ನಂದೊಂದು ಆದ್ರೆ ಸಾಕು. ಅದಕ್ಕೆ ಅದು ಸ್ವಾರ್ಥವನ್ನು ಬಿಡೋದು. ಇದರಿಂದ ನೀನು ಪಾರಾಗಬೇಕನ್ನುವಂಗಿದ್ದ ಸ್ವಾರ್ಥ ತ್ಯಾಗ ಮಾಡಬೇಕು. ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕಾಗೈತಿ. ಎಷ್ಟೆಷ್ಟು ಜನರಿಗೆ ಹಿತ ಮಾಡ್ತಿ, ಇನ್ನೊಬ್ಬರಿಗೆ ಹಿತ ಮಾಡ್ತಿ, ಅದರೊಳಗೆ ಅಷ್ಟು ನಿನಗೆ ಹಿತ ಅದು ನೋಡಂತ. ಮಹಾತ್ಮರ ಜೀವನ ಎಲ್ಲ ನೋಡ್ಕೊಂತ ಬರ್ರಿ ನೀವು. ಪರೋಪಕಾರಕ್ಕಾಗಿ ಜೀವನ ಎಲ್ಲ ಎಷ್ಟೋ ಜನ್ಮಗಳು ಅದಕ್ಕಾಗಿ ಸ್ವಾರ್ಥವನ್ನು ಬದಿಗಿಟ್ಟು ಪರೋಪಕಾರಕ್ಕಾಗಿ ಅವರು ಜೀವನವನ್ನು ಮುಡುಪಾಗಿಟ್ಟರು. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥನ್ ಪರಿತ್ಯಜ್ಯ. ಇವರಿಗೆ ಸತ್ಪುರುಷರು ಅಂದ್ರೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡೋದು. ನಾವು ಬರೀ ಹೆಂಡ್ರ ಮಕ್ಕಳಿಗೆ ಆಗಿ ಬರೀ ಗುಜರಾಣಿ ಅಷ್ಟೇ ಮಾಡಿದ್ದೀವಿ. ಪರೋಪಕಾರಕ್ಕಾಗಿ ಏನಾರ ಮೀಸಲಾಗಿಟ್ಟೇನ?
ಒಂದು ಪೈ ಪಾವನೆಯರ ಪರೋಪಕಾರಕ್ಕಾಗಿ ನಿನ್ನ ಆದಾಯದ 10ನೇ ಭಾಗ ಅಷ್ಟರ ಮಾಡುವುದು. ಅದಕ್ಕೆ ಧರ್ಮಶಾಸ್ತ್ರ ಹೇಳ್ತದೆ, ನಿನ್ನ ಆದಾಯದ 10ನೇ ಭಾಗ ದಾನ ಮಾಡು. ಇದಕ್ಕೆ ಉಪಯೋಗ ಮಾಡು, ಪರೋಪಕಾರಕ್ಕಾಗಿ ಉಪಯೋಗ ಮಾಡುವಂಥದ್ದು. ನಿನ್ನ ಆದಾಯ ಒಂದು ವರ್ಷಕ್ಕೆ ಇಷ್ಟು ಆದಾಯ ಐತೆ ಅಂದ್ರೆ ಅದ್ರಾಗ 10ನೇ ಭಾಗ ಮೀಸಲಾಗಿದೆ ಪರೋಪಕಾರಕ್ಕಾಗಿ ಅಂತ ದಾನ ಮಾಡುವುದು ಆಕೈತಿ. ಒಂದು 100 ರೂಪಾಯಿನಿಂದ ಐತೆ ಅಂದ್ರೆ 10 ರೂಪಾಯಿ ದಾನ ಮಾಡಬೇಕು. ಅದು ನಿನ್ನ ಡಿಪಾಸಿಟ್. ಏನ್ ಮಾಡಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ ದರಿದ್ರತನ ಬರ್ತೈತಿ. ಮತ್ತೆ ದರಿದ್ರು ಭವತಿ. ಮಾಡಲಿಲ್ಲ ಅಂದ್ರೆ ಎಲ್ಲ ನನಗೆ ಅಂತ ಕೂಡಿಟ್ಕೊಂಡು ಕೂತ್ಯಾರ. ಸಾಮಿತೈತಿ ಹೊಕ್ಕೈತಿ ಅದು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಪಾತ್ರತೆ ಅರಿತು ದಾನ ಮಾಡು. ಕಂಡಲ್ಲಿ ದಾನ ಮಾಡಕ್ಕೆ ಹೋಗ. ಸತ್ಪಾತ್ರದೋಳು ದಾನ ಮೊಮ್ಮಂದ. ಎಲ್ಲಿ ನಮಗಿದು ಒಳ್ಳೇದಕ್ಕೈತಿ, ಕಲ್ಯಾಣ ಆಕೈತಿ, ಈ ಜೀವಿಗಳಿಗೆ ಕಲ್ಯಾಣ ನಡೆದಿರ್ತೈತಿ, ಈ ಜಗತ್ತಿನ ಕಲ್ಯಾಣ ನಡೆದಿರ್ತೈತಿ, ಅಲ್ಲಿ ದಾನ ಮಾಡು. ಈ ಉಡಾಳ ಇದಕ್ಕಾಗಿ ಕುಡಿಯೋರಿಗೆ, ದುಷ್ಟರಿಗೆ ಕೊಟ್ರೆ ಅವ್ರು ಮಾಡಿದ ಫಲ ನಮಗೂ ಅದ್ರಾಗ ಇಸಾಗಾರಕ್ಕೇವ್ ನಾವು. ಅದನ್ನು ನೋಡಿ ಪಾತ್ರತೆ ಅರಿತು ದಾನ ಮಾಡು. ಅಂಥವ್ರಿಗೆ ದುಷ್ಟರಿಗೆ ದಾನ ಮಾಡಿದಂದ್ರೆ ಅವ್ರು ಮಾಡಿದ ಕರ್ಮದ ಫಲದಾಗ ನಾವು ಇಸಾಗಾರಕ್ಕೇವು. ಅಂಥವ್ರಿಗೆ ಸಹಾಯ ಮಾಡಬಾರ್ದು, ಹೋಗ್ಬಾರ್ದು. ಯಾರಿಂದ ಜಗತ್ತಿಗೆ ಹಿತ ಹಾಕಿರ್ತೈತಿ ಅಲ್ಲಿ ಸತ್ಪುರುಷರಿಗೆ, ಅಲ್ಲಿ ಸತ್ಪಾತ್ರದೊಳ ದಾನ ಅಂತ ಹೇಳ್ಯಾರ. ಪಾತ್ರತೆ ಅರಿತು ದಾನಮ ಕೊಡಬೇಕು ಉತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳ್ ದಾನಮಂ ಅಂತ. ಅವ್ನು ಸಾವುಕಾರಿ ಐತೆಪ್ಪ, ಅವ್ನು ಯಾವ ಲಪಡಾರ ಇರುವಲ್ಲ, ಹೆಂಗಾರ ಇರುವಲ್ಲ, ಮಗಳನ್ನ ಕೊಟ್ಟು ಬಂದ್ಬಿಡು. ಅವನು ಹೆಂಗದ, ಅವನು ಆಸ್ತಿ ಬೇಕಾಗಿಲ್ಲ ಅವನಲ್ಲಿ. ಯಾವುದು ಒಳ್ಳೆ ಗುಣಗಳೇ ಅವನಲ್ಲಿ ಅದಾವಿಲ್ಲೋ ನೋಡ್ಕೊಂಡು, ಗುಣ ನೋಡಿ ಹೆಣ್ಣು ಕೊಡು ಅಂದಾರಿಲ್ಲ. ಸದ್ಗುಣ ಸಂಪನ್ನ ಅದಾನಂದ್ರೆ ಕೊಡಾಕಟ್ಟಿ ಇಲ್ಲ. ಅವನ ಆಸ್ತಿ ತಗೊಂಡು ಏನು ಮಾಡ್ಬೇಕಾಗಿ? ಯಾಕ್ರಿ ಚಟಾದೇನು ಐತೆ ಅಂದ್ರೆ, ಈ ದೇಶಗತಿ ಐತಿ ಅಂದ್ರೆ ತಗೊಂಡು ಏನು ಮಾಡೋದು ಅದನ್ನು? ಅದನ್ನು ನೋಡೋದಿಲ್ಲ ನಾವು. ಯಾಕ್ರಿ ಗುಣ ನೋಡಿ ಹೆಣ್ಣು ಕೊಡು ಅಂದಾರ. ಅವನು ಗುಣ ಒಳ್ಳೆ ಗುಣಗಳದಾವಿಲ್ಲೋ ನೋಡಿ ಕೊಡೋದಿಲ್ಲ ನಾವು. ರಗಡೆ ಇತ್ತು, ಅವ್ನು ದೊಡ್ಡ ನೌಕರಿ ಐತಿ, ಆಸ್ತಿ ಭಾಳ ಐತಿ ಅವನು, ಅದನ್ನು ನೋಡಿ ಕೊಡ ಅವನು. ಹಂಗೆ ದಾನ ಮಾಡ್ಬೇಕಾದ್ರೂ ನೋಡಿ ದಾನ ಮಾಡಿ. ಅದು ಯೋಗ್ಯ ಆಕೈತಿವೋ ಇಲ್ಲ, ಸದುಪಯೋಗ ಆಕೈತಿವೋ ನೋಡಿ ಕೊಡೋದು. ಕಂಡಲ್ಲೇನೆ ದೊಡ್ಡ ಸ್ಥಾನಕ್ಕೆ ನಾ ಹೆಸರಿಗೆ ಬರ್ತೈತೆ ಅಂತ ಮಾಡಿದೆ ಅಂದ್ರೆ ಹೋಗಿ ಕೊಟ್ಟು ಬರ್ತಾರಲ್ಲ, ಅದರ ಹುಂಡಿಗೆ ಹೋಗಿ ಹಾಕಿ ಬರುವುದು, ಹಾಕಿ ಬರ್ತಾರೆ. ಅವ್ಯವಹಾರ ಮಾಡೋದೈತಿ. ಅಂಥವ್ರು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ. ಇದು ಸತ್ಪಾತ್ರಕ್ಕೆ ಅದು ಹೋಗುವುದಿಲ್ಲ. ನೋಡ್ರಿ ನೀವು ಬೇಕಾರೆ. ಪಾಪಿ ಧನ ಅಂತಲ್ಲಿ ಪಾಪಿಗಳಿಗೆ ಹೋಗುದು. ನಾಯಿಯ ಮಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂದಾರಿಲ್ಲ. ಹಂಗೆ ದಾನ ಮಾಡಬೇಕಾದ್ರು ಪಾತ್ರತೆ ಇದು ದಾನ ಮಾಡು. ನಿನ್ನ ಆದಾಯದ 10ನೇ ಭಾಗ ದಾನ ಮಾಡೋದು. ನಿನಗೆ ಜ್ಞಾನ ಮಾಡ್ಕೊಳಕ್ಕಾಗಲಿಕ್ಕೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ ಇದು. ಧರ್ಮ ಮಾರ್ಗದಲ್ಲಿ ನಡಿ. ಧರ್ಮಂ ಚರ ಸತ್ಯಂ ವದ ಸ್ವಾಧ್ಯಾಯಾತ್ಮ ಪ್ರಮದ. ಸ್ವಾಧ್ಯಾಯ ಅಂದ್ರೆ ನಿನ್ನ ಸ್ವರೂಪದ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು ಬಿಡಬೇಡ, ಬಿಟ್ಟಿರಬೇಡ ಅದನ್ನ ಅಂತ. ಚ್ಯುತಿಯನ್ನು ಹೊಂದಬೇಡ, ಅದನ್ನು ಕೇಳು, ಶ್ರವಣ ಮಾಡು, ಅನುಭವಗಳ ಮುಖಾಂತರ ಅದನ್ನು ಮಾಡು. ಅಂದ್ರೆ ನಿನ್ನ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಕೈತಿ. ಏನು ಮಾಡಿದ್ವಿ, ಉಪಯೋಗ ಏನು ಮಾಡ್ಕೊಂಡಿಪ್ಪ? ಇಲ್ಲಿ ಎಲ್ಲ ಥರದ ಅನುಕೂಲ ಮಾಡಿದ್ರು ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಮ್ಮೆ ಇಂಥ ಅವಕಾಶ ನಿನಗೆ ಸಿಗುವುದಿಲ್ಲ. ಏನೋ ಒಂದು ಸಿಕ್ಕದೆ ಇದ್ದಾಗಲೇ, ಧನವಿದ್ದಾಗಲೇ ದಾನ, ತನುವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಭಕ್ತಿ ಮಾಡಿ ಮುಕ್ತಿ ಪಡೆಯಲು ಮಾನವ ಅಂದ್ರೆ. ಈಗ ಮನಸ್ಸು ಬಂದಾಗ ಮಾಡ್ಕೋ ಇದನ್ನು ಕೆಲಸ. ಮನಸ್ಸು ಭಾಳ ಬೆರಿಕೈತಿ, ಈ ಕಡೆ ಹೊಳ್ಳೋದಿಲ್ಲ ತಾಗಿಂದ ಮತ್ತು ವ್ಯವಹಾರಕ್ಕೆ ಬಿತ್ತಂದ್ರೆ ಮುಗಿದು. ಈ ಕಡೆ ಬರುವುದನೇ ಇಲ್ಲ. ಅದು ಏನ್ರಿ ಎಷ್ಟು ಬರ್ಬೇಕಂತ ಮಾಡೀನಿ, ನನಗಾಗಲಿಲ್ಲ. ಅಜ್ಜಾರಿಗೆ ಭೇಟಿ ಆಗ್ಬೇಕಂದ್ರೆ ಆಗ್ಲಿಲ್ರಿ, ಒಮ್ಮೆ ನೋಡ್ಲಿಲ್ರಿ ನಾವು ಅಂದವ್ರು ಎಷ್ಟೋ ಮಂದಿ ಆಗಿ ಹೋಗ್ಯಾರ. ಅಜ್ಜಾರು ಭೇಟಿ ಆಗಕ್ಕೆ ಆಗಲಿಲ್ರಿ ನಮ್ಗೆ. ನಮ್ಮ ಜೀವನ ಹೆಂಗ ಹೋದ್ರಿ ಅಂತ. ನಮಗೆ ಭೇಟಿ ಆಗಲಿಲ್ರಿ ಅಜ್ಜಾರು. ನರೇಂದ್ರ ಗುಡ್ಡದ ಮಠ ಸ್ವಾಮಿ ಒಂದಿನ ಮಸ್ಲಿಂಗಪ್ಪ ಕರ್ಕೊಂಡು ಹೋಗಿದ್ದ, ಅವ್ರನ್ನ ಕರ್ಕೊಂಡು ನಮ್ಗೆ ಅಜ್ಜಾರಿಗೆ ಭೇಟಿ ಆಗಕ್ಕಾಗಲಿಲ್ಲ. ಎಲ್ಲ ಥರದ ಇದಿದ್ರು ನನಗೆ ಬರೋಕ್ಕಾಗಲಿಲ್ಲ. ಅವನ ಮನುಷ್ಯನಾಗ ಇನ್ನೇನು ಮನುಷ್ಯ ಆಗಿ, ಈ ಮನುಷ್ಯನ ಜನ್ಮ ಬಂದದ್ದು ಮತ್ತೆ ಮನುಷ್ಯ ಆಗಿ ಹುಡ್ತಾನಂತ ಅವನ ತಲೆಯಾಗಿತ್ತು.
ಹೌದು, ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯನ ಜನ್ಮದ ಕೆಲಸ ನೀವು ಮಾಡ್ಬೇಕಲ್ಲ ಅಂತ ಪ್ರಶ್ನೆ ಕೇಳಿದ ಅವನಿಗೆ. ಮತ್ತು ಬ್ಯಾರೆ ಯಾಕೆ ಕಟ್ತಾರ್ರಿ ಅಂತ ಕೇಳಿದ ನಾವು. ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಎಂಥ ಜನ್ಮದ ಕೆಲಸ ಮಾಡ್ತೀವಿ ಅಂತ ಜನ್ಮ ಬರ್ತೈತಿ. ವೃತ್ತಿ ಹೆಂಗೈತಿ ನೋಡ್ಕೊ ನೀನು. ಪಶು ಪಕ್ಷಿಗಳು ಹಂಗೈತು, ರಾಕ್ಷಸಿ ಪಿಶಾಚಿ ಹೆಂಗೆ ಮಾಡಕೈತಿ, ಮನುಷ್ಯನ ಹಂಗೈತು. ಹಂಗೆ ಮಾಡಿದ್ರೆ ಹಂಗೆ ಬರ್ತೈತಿ ನಮ್ಗೆ ಜನ್ಮ. ಅದು ನಮ್ಗೆ ತಲೆಯಾಗಿತ್ತು, ಅದನ್ನು ಕೇಳಾಕ ಕರ್ಸಿದ ನಾವು. ಅಜ್ಜಾರಿಗೆ ಭೇಟಿಯಾಗ ಕಾಲಿಲ್ರಿ ನನಗೆ, ತಲೆಯಾಗ ನನಗೆ ಇದ ಕುಂತೈತಿ ಅಂತ. ಗುಡ್ಡದ ಮಠ ಸ್ವಾಮಿ ನರೇಂದ್ರಾಗ ಅದಾನಲ್ಲ ಗುಡ್ಡದು, ಅವ್ನು ತೀರ್ಕೊಂಡು ಬಿಡ, ಅವನು ಹೋಗ್ಯಾನ. ಈಗೆಲ್ಲ ಅಜ್ಜಾರಿದ್ದಾಗ ನಮಗೆ ಬರೋಕ್ಕಾಗಲಿಲ್ಲ. ಯಾರು ಅದನ್ನು ಬಂದವ್ರ ಅದ್ರ ಲಾಭ ತಗೊಳಕ್ಕಾಗಲಿಲ್ಲಲ್ಲ. ಅಂತೇಲಿದ್ದು ಅದ್ರ ಲಾಭ ತಗೊಳಿಕ್ಕಾಗಲಿಲ್ಲ. ಕಳ್ಕೊಂಡು ಮರಗ್ತೀರಿ ಅಂತಿದ್ರು ಅಜ್ಜವ್ರು. ಅದಕ್ಕೆ ಅದ್ರ ಲಾಭ ತಗೋರಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಇದೆಲ್ಲ ಎಷ್ಟೊತ್ತಿಂದ್ರಿ, ಅದು ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಬರೋದಿಲ್ಲ. ಅಸ್ಥಿರವಾದದ್ದಾಗಿ ನಾಳೆ ಇಲ್ಲಿ ಇವತ್ತಿನ ನಾಳೆ ಇಲ್ಲ, ಹೌದಿಲ್ಲ. ಯಾವ ಹೊತ್ತಿನಾಗ ಹೋಗ್ತೈತೆ ಹೇಳಕ್ ಬರೋದಿಲ್ಲ. ಅದಕ್ಕೆ ನಿಜವಾದದ್ದನ್ನು ತಿಳ್ಕೋರಿ, ಹೋಗೋದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೊ. ಸಕಲ ಸಾಧು ಸಂಪತ್ತು